ಪ್ರಾಯದಲ್ಲಿ ಹುಡುಗರ ಮನಸ್ಸು ಪ್ರೀತಿ ಕಡೆ ಇರ್ತದೆ. ಆಗ ಅವನಿಗೆ ಕತ್ತೆ ಕೂಡ ಸುಂದರವಾಗಿ ಕಾಣ್ತದೆ. ನೀತಿ ಕಥೆಗಳು. ಕಾಲಿನಲ್ಲಿ ಹೆಣ್ಣು ಮಕ್ಕಳಿಗೆ 2ನೇ ಬೆರಳು ಉದ್ದವಿದ್ದರೆ ಅದೃಷ್ಟ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಮಾತ್ರ ಹಿಂದೂಸ್ತಾನ. ಇಲ್ಲಿ 95 ಭಾಗ ಹಾಳಾಗಿರೋದು ಹಿಂದೂ ಗುಡಿಗಳೇ. ಫಸಲು ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಹಾಕಿ ಒಳಗೆ ಹೋಗೋದು ಯಾಕೆ? ನರಸಿಂಹ ಕೂತ್ಕೊಳ್ಳೋದೇ ಹೊಸಲು ಮೇಲೆ ಹಿರಣ್ಯಕಶಿಪನ ಸಂಹಾರ ಮಾಡಕ್ಕೆ. ಬಲಮುರಿ ಗಣಪತಿನ ಮನೇಲಿ ಇಡಲ್ಲ ನಾವು. ಮನೇಲಿ ಇಟ್ಕೊಂಡ್ರೆ ನಾವು ಮಡಿಯಲ್ಲಿ 3 ಟೈಮ್ ಪೂಜೆ ಮಾಡಬೇಕಾಗ್ತದೆ. ರಾಜನಾಗಕ್ಕೆ ಮೊದಲು ಅವನಲ್ಲಿ ಆನೆಯಷ್ಟು ಶಕ್ತಿ ಇರಬೇಕು, ಸಿಂಹದಷ್ಟು ಧೈರ್ಯ ಇರಬೇಕು, ಕುದುರೆಯಷ್ಟು ವೇಗವಾದ ಮನಸ್ಸು ಇರಬೇಕು. ಎಲ್ಲ ಪ್ರಜೆಗಳನ್ನು ಹೂ ಬಳ್ಳಿ ರೀತಿ ಕಾಪಾಡಬೇಕು. ಎಲ್ಲ ಹಿಂದೆ ಫ್ಯಾಷನ್ ಎಲ್ಲ ಮಾಡಿ ತೋರಿಸಿದ್ದ ಜಗತ್ತಿಗೆ ಭಾರತ ಮಾತೆಯರು ನಮ್ಮ ದೇಶದವರು. ಎಲ್ಲ ಗುಡಿಗಳನ್ನು ಕಟ್ಟಿರೋದು ಬಳಪದ ಕಲ್ಲಲ್ಲಿ, ನಕ್ಷತ್ರಾಕಾರದ ಜಗತಿ ಉಪಯೋಗಿಸೋದೆಲ್ಲ ಬಳಪದ ಕಲ್ಲು. ಅರ್ಧ ಭಾಗ ಕೆಲಸವನ್ನು ಕಲ್ಲು ಜೋಡಿಸಿ ಕೆತ್ತಿದ್ದಾರೆ, ಇನ್ನರ್ಧವನ್ನು ಕೆಳಗಡೆ ಮಾಡಿ ಮೇಲಕ್ಕೆ ಜೋಡಿಸಿದ್ದಾರೆ. ದಕ್ಷಿಣ ಭಾರತದ ಶಿಲ್ಪಿಗಳ ತಂಡ ಈ ಗುಡಿಗಳನ್ನು ಕಟ್ಟಿದ್ದಾರೆ. ಕಾರಣ ಆಗಿನ ಕಾಲಕ್ಕೆ ಗುಡಿಗಳು ಶಾಲೆಗಳು. ಗುಡಿ ಒಳಗಡೆ ಬರಬೇಕಾದ್ರೆ ಗೋಪುರದಿಂದ ಕೆಳಗಡೆಯಿಂದ ಬರ್ತೀವಿ. ಗೋವು ಅಂದರೆ ಹಸು, ಪುರ ಅಂದರೆ ಊರು. ನಾವು ಪವಿತ್ರವಾದ ಪ್ರಾಣಿ, ತಾಯಿ ಬಿಟ್ಟರೆ ಗೋಮಾತೆ. ಮೇಲೆ ಗೋವಿನ ಕೊಂಬಿದೆ ನೋಡಿ, ಮಧ್ಯದಲ್ಲಿ ಪಂಚ ಕಳಶಗಳಿದೆ, ಪಂಚಭೂತಗಳು, ಪಂಚೇಂದ್ರಗಳು, ಪಂಚ ಪಾಂಡವರು. ಈಗ ನಮಗೆ ಶಾಲೆಗಳಿದೆ. ಆಗ ಗುರುಕುಲದಲ್ಲಿ ಪಾಠ ನಡೀತಾ ಇರೋದು. ಮಕ್ಕಳಿಗೆ ಗುರುಕುಲದಲ್ಲಿ ಪಾಠ ನಡೀತಾ ಇರ್ತದೆ. ಆಗ ಒಂದು ಸಿಂಹ ಹುಲಿ ಅಥವಾ ಬರ್ತದೆ. ಹುಲಿ ಅಥವಾ ಸಿಂಹ. ಎಲ್ಲ ಬಾಲಕರು ಹೆದರ್ಕೊಂಡು ಓಡೋಗ್ತಾರೆ. ಆ ಒಬ್ಬ ಹುಡುಗ ಮಾತ್ರ ಗುರುಗಳ ಮುಂದೆ ನಿಂತಿರ್ತಾನೆ, ವೀರ ಬಾಲಕ ಸಳ. ಸುದತ್ತ ಮುನಿಗಳು ಸಳನಿಗೆ ಹೊಯ್ ಅಂತ ಆಜ್ಞೆ ಮಾಡಿ ಕಬ್ಬಿಣದ ತುಂಡನ್ನು ಕೊಡ್ತಾನೆ. ಅದರಿಂದ ಅದನ್ನು ಸಾಯಿಸಿ ಹೊಯ್ಸಳನಾಗ್ತಾನೆ. ಅವನೇ ಮೊದಲ ರಾಜ, ಹೊಯ್ಸಳರ ಸಂಸ್ಥಾಪಕ. ಗುಡಿಯನ್ನು ಕಟ್ಟಿಸೋದು ಪ್ರಸಿದ್ಧಿಯಾದ ರಾಜ 4ನೇ ರಾಜ ವಿಷ್ಣುವರ್ಧನ ಮಹಾರಾಜ. ಅವನು ಹುಟ್ಟಿದ್ದು ಜೈನನಾಗಿ. ಅವನ ಮೂಲ ಹೆಸರು ಬಿಟ್ಟಿದೇವ. ರಾಮಾನುಜಾಚಾರ್ಯರು ಹಿಂದೂ ಧರ್ಮದ ಬಗ್ಗೆ ಅವನಿಗೆ ಬೋಧನೆ ಮಾಡಿದ ಮೇಲೆ ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮ ಸ್ವೀಕಾರ ಮಾಡ್ತಾನೆ. ವಿಷ್ಣುವಿನ ಗುಡಿಯನ್ನು ಕಟ್ಟಿಸ್ತಾನೆ. ಒಳಗಡೆ ಮೂಲ ದೇವರು ಚನ್ನಕೇಶವ. ಆ ಗಂಡು ದೇವರಿಗೆ ಮಾಡೋದು ಪ್ರತಿನಿತ್ಯ ಹೆಣ್ಣಿನ ಅಲಂಕಾರ. ಭಸ್ಮಾಸುರನ ಸಂಹಾರಕ್ಕೆ ವಿಷ್ಣು ಮೋಹಿನಿಯಾಗಿ ಬಂದಿದ್ದೆ ಬೇಲೂರಿಂದ. ಈ ಊರಿನ ಪುರಾಣಗಳ ಪ್ರಕಾರ ಹೆಸರು ಬೇಲೂರ ಹೆಸರು ವೇಲಾಪುರಿ, ನಂತರ ವೇಲೂರು, ಈಗ ಬೇಲೂರು. ಅರ್ಧ ಭಾಗ ಕೆಲಸವನ್ನು ಕಲ್ಲು ಜೋಡಿಸಿ ಕೆತ್ತಿದ್ದಾರೆ, ಇನ್ನರ್ಧವನ್ನು ಕೆಳಗಡೆ ಮಾಡಿ ಮೇಲಕ್ಕೆ ಜೋಡಿಸಿದ್ದಾರೆ. ಆ ಶಿಲ್ಪಿಗಳಿಗೆ ಹೇಗೆ ಸಹಾಯ ಆಗ್ತದೆ ಆ ರೀತಿ ಕೆಲಸ ಮಾಡಿದ್ದಾರೆ ದಕ್ಷಿಣ ಭಾರತದ ಶಿಲ್ಪಿಗಳ ತಂಡ. ಹೊಯ್ಸಳರ ಮೊದಲ ರಾಜ ಆ ಬಾಲಕ ಸಳ. ಈಗ ಶಾಲೆಗಳಿದೆ ನಮಗೆ. ಆಗ ಗುರುಕುಲದಲ್ಲಿ ಪಾಠ ಆಗೋದು. ಮಕ್ಕಳಿಗೆ ಸುದತ್ತ ಮುನಿಗಳು ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ. ಮರದ ಕೆಳಗಡೆ ಆ ಗುರುಕುಲಕ್ಕೆ ಹುಲಿ ಅಥವಾ ಸಿಂಹ ಬರ್ತದೆ. ಅದನ್ನು ನೋಡಿ ಎಲ್ಲ ಬಾಲಕರು ಓಡೋಗ್ತಾರೆ. ಒಬ್ಬ ಹುಡುಗ ಮಾತ್ರ ವೀರ ಬಾಲಕ ಸಳ ಗುರುಗಳ ಮುಂದೆ ನಿಂತಿರ್ತಾನೆ. ಸುದತ್ತ ಮುನಿಗಳು ಸಳನಿಗೆ ಹೊಯ್ ಅಂತ ಆಜ್ಞೆ ಮಾಡಿ ಕಬ್ಬಿಣದ ತುಂಡನ್ನು ಕೊಡ್ತಾರೆ. ಅದರಿಂದ ಅದನ್ನು ಸಾಯಿಸಿ ಹೊಯ್ಸಳನಾಗ್ತಾನೆ. ಅವನೇ ಮೊದಲ ರಾಜ, ಹೊಯ್ಸಳರ ಸಂಸ್ಥಾಪಕ. ಗುಡಿಯನ್ನು ಕಟ್ಟಿಸೋದು 4ನೇ ರಾಜ ವಿಷ್ಣುವರ್ಧನ ಮಹಾರಾಜ. ಆತ ಹುಟ್ಟಿದ್ದು ಜೈನನಾಗಿ. ಅವನ ಮೂಲ ಹೆಸರು ಬಿಟ್ಟಿದೇವ. ರಾಮಾನುಜಾಚಾರ್ಯರು ಹಿಂದೂ ಧರ್ಮದ ಬಗ್ಗೆ ಅವನಿಗೆ ಬೋಧನೆ ಮಾಡಿದ ಮೇಲೆ ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮ ಸ್ವೀಕಾರ ಮಾಡ್ತಾನೆ. ವಿಷ್ಣುವಿನ ಗುಡಿಯನ್ನು ಕಟ್ಟಿಸ್ತಾನೆ. ಅವನ ಹೆಂಡತಿ ಶಾಂತಲಾ ದೇವಿ ಎಲ್ಲ ಗುಡಿಗಳಿಗೆ ಹೋಗಿ ಭರತನಾಟ್ಯವನ್ನು ಮಾಡಿ ತನ್ನ ಭಕ್ತಿಯನ್ನು ಸಲ್ಲಿಸೋಳು. ಶಿಲ್ಪಿಗಳದನ್ನು ಶಿಲಬಾಲಿಕೆಗಳಾಗಿ ಮಾಡಿ ಜೋಡಿಸಿದ್ರು. ಎಲ್ಲ ಬಳಪದ ಕಲ್ಲಲ್ಲಿ. ಎಲ್ಲ ವಿಗ್ರಹಗಳನ್ನು ಆಭರಣಗಳಿಂದ ಮೈ ಮುಚ್ಚಿದ್ದಾರೆ. ಅದಕ್ಕೆ ಹೊಯ್ಸಳರ ಗುಡಿಗಳು ಆಭರಣಗಳ ಪೆಟ್ಟಿಗೆ. ಒಂದೊಂದು ಆಭರಣಗಳಿಗೆ ಒಂದೊಂದು ಹೆಸರಿದೆ. ಕಂಠಿಹಾರ, ವಕ್ಷಹಾರ, ಭುಜಕೀರ್ತಿ, ಬಾಹು, ಬಂಧಮೇ, ಗಲಚಣ, ವೀರನು, ಪೊರಕಡಗ, ತೋಳು ಬಂದಿ, ಆ ರೀತಿ ಹೊಯ್ಸಳರ ಗುಡಿಗಳು ಆಭರಣಗಳ ಪೆಟ್ಟಿಗೆ. ಎಲ್ಲ ಗುಡಿಗಳು ನಕ್ಷತ್ರಾಕಾರ ಜಗತಿಯಲ್ಲಿದೆ. ಶಿಲ್ಪಕಲಾ ವಿಭಾಗದಲ್ಲಿ ಕರೆಯೋದು ನಾಗರ, ದ್ರಾವಿಡ, ವೇಸರ ಅಂತ. ನಾಗರ ರೌಂಡ್, ದ್ರಾವಿಡ ಸ್ಕ್ವೇರ್, ವೇಸರ ಸ್ಟಾರ್. ಅಲ್ಲಿ ನೋಡಿ ದರ್ಪಣ ಸುಂದರಿ ಕನ್ನಡಿ ನೋಡಿ ಅಲಂಕಾರ ಮಾಡ್ಕೋತಾ ಇದ್ದಾರೆ. ಎಲ್ಲ ಜಾಹೀರಾತಲ್ಲಿ ನೋಡ್ತೀವಿ. ಅಲ್ಲಿ ನೋಡಿ ಮೇಲೆ ದರ್ಪಣ ಸುಂದರಿ ವಿರಹ ಭಾವ. ಕನ್ನಡಿ ರೌಂಡ್ ಆಗಿದೆ, ಹಿಂದೆ ಹಿಡಿಯೋದಕ್ಕೆ ಹ್ಯಾಂಡ್ಲು ಕೂಡ ಇದೆ. ನೋಡೋದಕ್ಕೆ ಇಂಪೋರ್ಟೆಡ್ ಮಿರರ್ ಕಣ್ಣಂಗೆ ಕಾಣ್ತದೆ. ಭಾರತದ ಕನ್ನಡಿ ಜಗತ್ತಲ್ಲಿ ಹಿಂದೆ ಹಿಡಿಯೋದಕ್ಕೆ ಹ್ಯಾಂಡ್ಲು ಕೂಡ ಇದಕ್ಕೆ ಇಂಪೋರ್ಟೆಡ್ ಮಿರರ್ ಆ ರೀತಿಯಲ್ಲಿ.
ಪುಟ್ಟ ದಾಸಿ ಕೆಳಗಡೆ ಸಿಂಧೂರ ಕೊಡ್ತಾ ಇದ್ದಾಳೆ ಕೆಳಗಡೆ. ಆ ಕಡೆ ಇಬ್ಬರು ದಾಸಿಯರಿದ್ದಾರೆ. ಒಬ್ಬಳು ದಾಸಿ ಕೈಯಲ್ಲಿ ದ್ರಾಕ್ಷಿ ಗೊಂಚಲಿದೆ. ಸೊಂಟದ ಮೇಲೆ ಒಂದು ಮಂಗವನ್ನು ಎತ್ಕೊಂಡಿದ್ದಾರೆ, ಕೋತಿ ಮರಿಯನ್ನು. ಆ ಮಂಗಕ್ಕೆ ದ್ರಾಕ್ಷಿ ಹಣ್ಣನ್ನು ತೋರಿಸ್ತಾ ಇದ್ದಾಳೆ, ತಿನ್ನೋದಕ್ಕೆ ಕೊಡ್ತಾ ಇಲ್ಲ. ಮಂಗ ಕೂಡ ಬೇಜಾರಾಗಿ ತನ್ನ ಬೆರಳನ್ನು ಬಾಯಿಗೆ ಹಾಕೊಂಡು ಚೀಪ್ತಾ ಇದೆ. ಮಂಗಕ್ಕೆ ಹಣ್ಣು ಸಿಗದೆ ಬೇಜಾರು, ಆಕೆಗೆ ಗಂಡ ಬರದೆ ಬೇಜಾರು. ಆಷಾಢ ಟೈಮ್. ಅಲ್ಲಿ ದಶಾವತಾರ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. 10 ಸುರುಳಿ ಒಳಗಡೆ ವಿಷ್ಣುವಿನ 10 ಅವತಾರಗಳು. ಆ ಭಾಗ ಈ ಭಾಗ. ಅಲ್ಲಿ ನೋಡಿ 2 ಕಂಬಗಳ ನಡುವೆ ರಾಜ ವಿಷ್ಣುವರ್ಧನ ಮಹಾರಾಜನ ದರ್ಬಾರು. ಈತನ ಕಾಲದಲ್ಲಿ ಗುಡಿಯ ಕೆಲಸ ಪ್ರಾರಂಭ ಆಗುತ್ತೆ. ಮುಕ್ತಾಯ ಮಾಡೋದು ಈತನ ಮೊಮ್ಮಗ ವೀರ ಬಲ್ಲಾಳ. 3 ತಲೆಮಾರಾಗ್ತದೆ, 103 ವರ್ಷಗಳು. ಆತ ಹುಟ್ಟಿದ್ದು ಜೈನನಾಗಿ. ರಾಜಗುರುಗಳಾದ ರಾಮಾನುಜರು ಹಿಂದೂ ಧರ್ಮದ ಬಗ್ಗೆ ಅವನಿಗೆ ಬೋಧನೆ ಮಾಡಿದ ಮೇಲೆ ಜೈನ ಧರ್ಮವನ್ನು ಬಿಡ್ತಾನೆ, ವೈಷ್ಣವ ಧರ್ಮ ಸ್ವೀಕಾರ ಮಾಡ್ತಾನೆ, ವಿಷ್ಣುವಿನ ಗುಡಿಯನ್ನು ಕಟ್ಟಿಸ್ತಾನೆ. ಅವನ ಹೆಂಡತಿಯೇ ಶಾಂತಲಾದೇವಿ. ಆಕೆ ನೋಡಿ ಗಿಳಿಗೆ ಮಾತು ಕಲಿಸ್ತಾಳೆ, ಶುಕಭಾಷಿಣಿ. ಈಗ ಮೊಬೈಲ್, ಫೋನು, ಪೋಸ್ಟು, ಅಂಚೆ, ಟೆಲಿಗ್ರಾಮು, ಇಮೇಲು, ವ್ಯಾಟ್ಸಪ್ಪು ಎಲ್ಲ ಇದೆ. ಹಿಂದೆ ಯಾವಳು ಇಲ್ಲ. ಗಿಳಿಗಳಿಗೆ ಮಾತು ಕಲಿಸಿ ಒಂದೂರಿಂದ ಒಂದೂರಿಗೆ ಸಂದೇಶವನ್ನು ಕಳಿಸೋರು, ಶುಕಭಾಷಿಣಿ. ಈ ಭಾಗ ಬನ್ನಿ. ಪಾಂಡವರು ಕೌರವರು ಪಗಡೆ ಆಡ್ತಾ ಇದ್ದಾರೆ. ಮರಕೋತಿ ಆಡ್ಬೇಕಾದ್ರೆ ಭೀಮ ಮರ ಅಳ್ಳಾಡಿಸಿ ಕೌರವರನ್ನು ಬೀಳಿಸ್ತಾ ಇದ್ದಾನೆ. ಕುಂತಿ ಭಿಕ್ಷಾಂದೇಹಿ ಮಾಡ್ಕೊ ಬರ್ತಾರದು. ಬನ್ನಿ ಮರದಲ್ಲಿ ಪಾಂಡವರು ತಮ್ಮ ಆಯುಧಗಳನ್ನು ಮುಚ್ಚಿಟ್ಟಿರೋದು. ಅರ್ಜುನರ ರಥ ಮೇಲೆ ನೋಡಿ ಬೇಟೆಗಾತಿ, ಹಕ್ಕಿಗಳನ್ನು ಬೇಟೆ ಆಡ್ತಾಳೆ. ಬತ್ತಳಿಕಿಂದ ಬಾಣ ತಕ್ಕೊಳ್ತಾಳೆ. ಗುಂಗುರು ಕೂದಲು, ತಲೆ ತುರುಬು ಲೆಕ್ಕ ಹಾಕೋರು 650 ತಲೆ ತುರುಬಿದ್ದಾವೆ ಬೇಲೂರು ಗುಡಿಯಲ್ಲಿ. ಒಂದೊಂದು ವಿಗ್ರಹನ ಒಂದೊಂದು ಕಲ್ಲಲ್ಲಿ ಮಾಡಿ ಮೇಲಕ್ಕೆ ಜೋಡಿಸಿದ್ದಾರೆ. ಅಲ್ಲಿ ಮರ್ಕಟೆ ಮೋಹಿನಿ ಅದರ ಹೆಸರು. ಪುಟ್ಟ ಮಂಗ ಅವಳ ಬಟ್ಟೆ ಎಳಿತಾ ಇದೆ. ಆ ಮಂಗ ಕೊಡಿಯೋಕ್ಕೆ ಕೋಲನ್ನು ಮುರಿತಾ ಇದ್ದಾಳೆ. ಕಪಿಚೇಷ್ಟೆ, ಹಾಸ್ಯ ರಸ. ಮಂಗ ಕೂಡ ಬಾಯಿ ಬಿಟ್ಟು ಹೆದರ್ಸಿದೆ. ಅಲ್ಲಿ ಕೀರವಾಣಿ, ಪಕ್ಷಿ ಒಂದು ಕಾಗದ ತಂದುಕೊಟ್ಟಿದೆ ಆಕೆಗೆ. ಪಕ್ಷಿ ಬಲಗೈ ಮೇಲೆ, ಕಾಗದ ಎಡಗೈನಲ್ಲಿ. ಅವಳ ಎಡಗೈನ ಕೆಳಗಡೆ ಒಬ್ಬಳು ಆಳು ದಾಸಿ ತುಂಡು ಪ್ಯಾಂಟ್ ಹಾಕಿದ. ಫ್ಯಾಷನ್ ಇವತ್ತು ಜಗತ್ತಲ್ಲಿ ಬರ್ಮುಡ ಚಡ್ಡಿ. ಭಾರತದ ದೇಶದ ಪವಿತ್ರವಾದ ಹಬ್ಬ, ಬೆಲೆ ಕಟ್ಟಲಾಗದ ಹಿಂದೂಗಳ ಹಬ್ಬ, ಹೋಳಿ ಹಬ್ಬ. ಅಲ್ಲಿ ನೋಡಿ ಹೋಳಿ ಹಬ್ಬದ ನೃತ್ಯ. ಬಲಗೈನಲ್ಲಿ ಪಿಚಕಾರಿ ಇತ್ತು, ತುಂಡಾಗೋಗಿದೆ. ಪುಟ್ಟ ದಾಸ ತಮ್ಗೆಯಲ್ಲಿ ಬಣ್ಣದ ನೀರು ಕೊಡ್ತಾನೆ, ಆ ಕಡೆ ಪಿಚಕಾರಿಯಿಂದ ಬಣ್ಣದ ನೀರು ಕೊಡ್ತಾನೆ. ಹೋಳಿ ಹಬ್ಬದ ನೃತ್ಯ. ಆ ನೀರಿನ ಹನಿಗಳು ಬಂದು ಶೇಖರಣೆ ಆಗಿದೆ, ಮಣಿ ಮಣಿ ಮಣಿಯಾಗಿ. ಒಂದೊಂದು ವಿಗ್ರಹನ ಒಂದೊಂದು ಕಲ್ಲಲ್ಲಿ ಮಾಡಿ ಮೇಲೆ ಜೋಡಿಸಿರೋದು. ಶಾಂತಲೆಯ ನಾಟ್ಯ ಭಂಗಿಗಳು. ನಮ್ಮ ದೇಶದಲ್ಲಿ ಎಷ್ಟೋ ನಾಟ್ಯಗಳಿವೆ. ದಕ್ಷಿಣ ಭಾರತಕ್ಕೆ ಪ್ರಸಿದ್ಧಿಯಾದ ನಾಟ್ಯ ಭರತನಾಟ್ಯ. ಇಲ್ಲಿ ಶಾಂತಲದೇವಿ ನಾಟ್ಯ ಮಾಡಬೇಕಾದ್ರೆ ದೇಹವನ್ನು 3 ರೀತಿ ಬೆಂಡ್ ಮಾಡಿದಾಳೆ. ತ್ರಿಭಂಗಿ ನರ್ತನ. ಆಭರಣ ಆ ಕಡೆ ಒಂದು ಈ ಕಡೆ ಒಂದು ತೂರಾಡೋ ರೀತಿಯಲ್ಲಿ. 600 ವಿಗ್ರಹಗಳಿತ್ತು, ಸಣ್ಣ ವಿಗ್ರಹಗಳು. 70 ಕಳವಾಗಿವೆ, ಕಿತ್ಕೊಂಡು ಹೋಗಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ. ಆ ಮೂಲ ವಿಗ್ರಹದ ಹೆಸರು ಕಪಾಲ ಭೈರವಿ. ಕೈನಲ್ಲಿ ದಂಡದ ಮೇಲೆ ಬುರುಡೆ ಇದೆ. ಆ ಕೋಲಿನ ಮೇಲೆ, ಆ ಕಿರೀಟದ ಮೇಲೆ ಸಣ್ಣ ಸಣ್ಣ ಬುರುಡೆಗಳಿವೆ. ಕಪಾಲ ಭೈರವಿ. ಆ ಹೆಸರಿಟ್ಟದ್ದು ಗೈಡ್ಗಳಲ್ಲ, ಡಿ ವಿ ಗುಂಡಪ್ಪನವರು. ಕೃಷ್ಣ ಪರಮಾತ್ಮ ಕಾಳಿಂಗ ಸರ್ಪ ಸಾಯಿಸಿ ನಾಟ್ಯ ಮಾಡ್ತಾನೆ, ಕಾಳಿಂಗ ಮರ್ದನ. ಡಮರುಗವನ್ನು ಬಾರಿಸ್ತಾರ. ನಾದ ಸರಿ ಬರದೆ ಕೈ ಬೆರಳನ್ನು ಒಳಗಡೆ ತೋರಿಸಿ ನಾದವನ್ನು ಸರಿ ಮಾಡ್ಕೋತಾರ. ಆ ಹಗ್ಗದ ಎಳೆ ಕೂಡ ಪ್ಲಾಸ್ಟಿಕ್ ವೈರ್ ಕಣ್ಣಂಗೆ ಕಾಣ್ತದೆ. ಎಲ್ಲ ಒಂದೊಂದು ಕಲ್ಲಲ್ಲಿ ಮಾಡಿ ಮೇಲಕ್ಕೆ ಜೋಡಿಸಿದ್ರು, ಬಳಪದ ಕಲ್ಲಲ್ಲಿ. ನ್ಯಾಯಾಧೀಶ ಉದ್ದನೆ ಕೋಟ್ ಹಾಕತ್ತಾರೆ. ಅದು ಕೂಡ ಹಿಂದಿನ ದಸ್ ನಮ್ಮ ದೇಶದಲ್ಲಿ ಇತ್ತು. ಒಬ್ಬ ರಾಜನ ಮುಂದೆ ಒಬ್ಬ ವ್ಯಕ್ತಿ ನಿಂತ ಉದ್ದನೆ ಕೋಟು, ಕೈಯಲ್ಲಿ ನ್ಯಾಯದಂಡ, ಧರ್ಮಚಕ್ರ, ತಲೆ ಮೇಲೆ ವಿಗ್ಗು. ನಮ್ಮ ದೇಶ ಕರೆಯೋದು ಧರ್ಮಾಧಿಕಾರಿಗಳು ಅಂತ ಹೇಳಿ. ಬ್ರಿಟಿಷ್ನವ್ರು ಹೇಳೋದು ಜಡ್ಜಸ್ ಅಂತ. ತುಂಡು ಲಂಗ ಹಾಕತ್ತ, ಫ್ಯಾಷನ್ ಇವತ್ತು. ಆಮೇಲೆ ಡಿಸೈನ್ ಕೂಡ ಮಾಡಿದ್ದಾರೆ. ಎಲ್ಲ ಹಿಂದೆ ಮಾಡಿ ಬಿಟ್ಟಿರದೆ, ಯಾವುದು ಹೊಸದಲ್ಲ. ಆ ಶಿಲ್ಪಿಗಳಿಗೆ ಆಗ ಸಂದರ್ಭದಲ್ಲಿ ಹೇಗೆ ಸಹಾಯ ಆಗ್ತದೆ ಆ ರೀತಿ ಕೆಲಸ ಮಾಡಿದ್ದಾರೆ. ದಕ್ಷಿಣ ಭಾರತದ ಶಿಲ್ಪಿಗಳ ತಂಡ ಈ ಗುಡಿಗಳನ್ನು ಕಟ್ಟಿದ್ದಾರೆ. ಪ್ರಾಯದಲ್ಲಿ ಹುಡುಗರ ಮನಸ್ಸು ಪ್ರೀತಿ ಕಡೆ ಇರ್ತದೆ. ಆಗ ಅವನಿಗೆ ಕತ್ತೆ ಕೂಡ ಸುಂದರವಾಗಿ ಕಾಣ್ತದೆ. ನೀತಿ ಕಥೆಗಳು.
ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ, ಪ್ರಾಪ್ತೇಶು ಷೋಡಶೆ ವರ್ಷೆ ಗಾರ್ಧಬ ಅಪ್ಸರೇ ಭವ. ನೀತಿ ಕಥೆಗಳು. ಆ ಶಿಲಾಬಾಲಿಕೆ ನೋಡಿ ಮೇಲೆ ಆ ಪ್ರಭಾವಳಿಯಲ್ಲಿ ಒಂದು ಸಣ್ಣ ಪ್ಯಾಚ್ ಇದೆ, ಅದೊಂದು ಹಲ್ಲಿ. ಅದರ ಬಾಯಿನ ತುದಿಯಲ್ಲಿ ಹಲಸಿನ ಹಣ್ಣು, ಅದ್ರ ಮಧ್ಯದಲ್ಲಿ ಪುಟ್ಟದಾಗ ಒಂದು ನೊಣ ಕುಳಿತಿದೆ. ಸಣ್ಣ ನೊಣ ಹಲಸಿನ ತಿನ್ನಕ್ಕೆ ಹೋಗಿದೆ, ನೊಣವನ್ನು ತಿನ್ನೋದಕ್ಕೆ ಹಲ್ಲಿ ಹೋಗ್ತಾ ಇದೆ. ಆಹಾರ ಸರಪಳಿ, ಫುಡ್ ಚೈನ್. ನೋಡಿ ಆಕೆ ವೀಣೆ ನುಡಿಸ್ತಾ ಇರೋದು ರುದ್ರ ವೀಣೆ. ಡೋಲು ತಾಳವನ್ನು ಕೆಳಗಡೆ ಬಾರಿಸ್ತಾರೆ, ಕಿವಿಗೆಲ್ಲ ಬೆಂಡು ಓಲೆಗಳು ಹಾಕತ್ತಾರೆ, ಓಲೆಗಳ ಡಿಸೈನ್ಗಳು. ಹಿಂದೆ ನಮ್ಮ ಜನಗಳು ಹಿಂದೆ ಈ ಕೆಂಪು ಬಣ್ಣವನ್ನು ಗುಡಿಗೆಲ್ಲ ಬಳಿಯೋರು ಅಲಂಕಾರಕ್ಕೋಸ್ಕರ. ಈಗ ಅದನ್ನು ಬಳಿಯಲ್ಲ. ಆ ಕೆಂಪು ಬಣ್ಣವೇ ಬಳಪದ ಕಲ್ಲಿಗೆ ತೊಂದರೆ ಕೊಡೋದು, ಪೌಡ್ರ್ ಆಗಿ ಉದುರು ಹೋಗ್ತದೆ ಬಳಪದ ಕಲ್ಲು. ಅದನ್ನು ತಪ್ಸಕ್ಕೆ 10 ವರ್ಷಕ್ಕೊಂದ್ಸತಿ ಗುಡಿಗಳನ್ನು ಕೆಮಿಕಲಿಂದ ತೊಳಿತಾರೆ. ಅದು ಯಾವಾಗ? ಸ್ವಾತಂತ್ರ್ಯ ಬಂದಾಗ 52ನೇ ಇಸ್ವಿಯಿಂದ ಈಚೆಗೆ ಪುರಾತತ್ವ ಇಲ್ಲ ರಕ್ಷಣೆಗೆ ತೊಗೊಂಡಾದ್ಮೇಲೆ ಅವರ 92 ಗುಡಿಗಳಿಗೆ ಮೊದಲು ಅದು ಕಟ್ಟೋದು ಆ ಗುಡಿ, ನಂತರ ಕಟ್ಟೋದು ಈ ಗುಡಿ. ಅದು ವಿಷ್ಣುವಿನ ಗುಡಿ, ಇದು ವಿಷ್ಣುವಿನ ಗುಡಿ. ಅಲ್ಲೂ ಗುಡಿ ಚನ್ನಕೇಶವ, ಇಲ್ಲೂ ಚನ್ನಕೇಶವ. ಅದು ಲಕ್ಷ್ಮೀ ದೇವಾಲಯ, ಸೌಮ್ಯನಾಯಕಿ. ಆ ಕಡೆ ಒಂದು ಲಕ್ಷ್ಮೀ ಗುಡಿ ಇದೆ, ರಂಗನಾಯಕಿ, ಶ್ರೀದೇವಿ, ಭೂದೇವಿ. ಅದು ಮದುವೆ ಮಂಟಪ, ಕಲ್ಯಾಣ ಮಂಟಪ. ದೇವರಿಗೆ ಚೈತ್ರ ಮಾಸದಲ್ಲಿ ರಥೋತ್ಸವ ನಡೀತದೆ. ಯುಗಾದಿ ಹಬ್ಬದಿಂದ ಪ್ರಾರಂಭವಾಗ್ತದೆ, 15 ದಿನಗಳ ಕಾಲ. ಒಂದು ದಿನ ದೇವರಿಗೆ ಅಲ್ಲಿ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವ ಮಾಡ್ತಾರೆ. ಉತ್ಸವ ಮೂರ್ತಿಗಳಿಗೆ. ನಮಗೆ ಹೊಸ ವರ್ಷ ಭಾರತೀಯರಿಗೆ, ಹಿಂದೂಗಳಿಗೆ ಯುಗಾದಿ ಹಬ್ಬ. ಇವಾಗ ಹಿಂಭಾಗ ಹೋಗಬೇಡಿ. ಆ ವಿಗ್ರಹದ ಹೆಸರು ಕುಟಿಲ ಕುಂತಳೆ. ಎಲ್ಲ ಅಲಂಕಾರ ಆದ ನಂತರ ಕನ್ನಡಿ ನೋಡಿಕೊಂಡು ತನ್ನ ತಲೆ ಕೂದಲನ್ನ ಗುಂಗುರು ಕೂದಲು ಮಾಡ್ಕೋತಾರದು. ಬೇಲೂರ ಗುಡಿಯಲ್ಲಿ 650 ತಲೆ ತುರುಬಿದಾವೆ. ಜಗತ್ತಿನ ಬ್ಯೂಟಿ ಪಾರ್ಲರ್ಗಳೆಲ್ಲ ಬೇಲೂರು ಗುಡಿ ನೋಡೇ ತಲೆ ತುರುಬು ಮಾಡ್ತಿ ಕಲ್ತಿರೋದು. ಇವಾಗ ಅಲ್ಲಿ ನೋಡಿ ವನರಾಣಿ ಆ ವಿಗ್ರಹದ ಹೆಸರು. ಹಣ್ಣು ಕೊಯ್ದು ಬುಟ್ಟಿಗೆ ಹಾಕತ್ತಾ ಇದ್ದಿದ್ದು, ಬುಟ್ಟಿ ಕೈಗಳು ತುಂಡಾಗಿದೆ, ಒಡೆದಾಕಿದ್ದಾರೆ. ಬೇಟೆಗಾತಿ ವೀರರಸ. ಮತ್ತೆ ಕೆಳಗಡೆ ಪೈಲ್ವಾನರು ಜಟ್ಟಿಗಳು ಕುಸ್ತಿ ಆಡ್ತಾ ಇದ್ದಾರೆ, ಮಲ್ಲಯುದ್ಧ ನನ್ನ ದೇಶದ ಕ್ರೀಡೆ. ಆ ಕಡೆ ರಾಜರಾಣಿ ಕುಳಿತು ಕುಸ್ತಿ ನೋಡ್ತಾರೆ, ಈ ಕಡೆ ಪ್ರೇಕ್ಷಕರು. ಅವ್ರ ತಲೆಗೆ ಹಾಕಿರೋ ಟೋಪಿಗಳು ಈಗ ಹೇಳೋದು ಹೆಲ್ಮೆಟ್, ಆಗ ಹೇಳೋದು ಶಿರಸ್ತ್ರಾಣಗಳು. ಮತ್ತೆ ಗಂಡು ವಿಗ್ರಹ ಡಮರುಗ ಬಾರಿಸ್ತಾ ಇರೋದು. 42 ಶಿಲಾಬಾಲಿಕೆಗಳಲ್ಲಿ 3 ಪುರುಷ ವಿಗ್ರಹಗಳಿದೆ. ನಮ್ಮ ಜನಗಳು ಹಿಂದೆ ಈ ಕೆಂಪು ಬಣ್ಣವನ್ನು ಗುಡಿಗೆ ಬಳಿಯೋರು ಅಲಂಕಾರಕ್ಕೋಸ್ಕರ. ಈಗ ಅದನ್ನು ಬಳಿಯಲ್ಲ. ಈ ಕೆಂಪು ಬಣ್ಣವೇ ಬಳಪದ ಕಲ್ಲಿಗೆ ತೊಂದರೆ ಕೊಡೋದು, ಪೌಡ್ರಾಗಿ ಉದುರು ಹೋಗ್ತದೆ ಬಳಪದ ಕಲ್ಲು. ಅದನ್ನು ತಪ್ಸಕ್ಕೆ 10 ವರ್ಷಕ್ಕೊಂದ್ಸತಿ ಗುಡಿಗಳನ್ನು ರಕ್ಷಣೆ ಮಾಡ್ತಾರೆ, ತೊಳಿತಾರೆ ಕೆಮಿಕಲಿಂದ. ಇವೇ ನಮ್ಮ ಹಿಂದೂಗಳ ಆಸ್ತಿ, ಉಳಿಸ್ಕೋಬೇಕಾಗಿರೋದು ನಾವುಗಳು. ಗರ್ಭಗುಡಿ ಪ್ರಾರಂಭ, ದೇವರ ವಿಗ್ರಹಗಳು, ಪಾರ್ವತಿ ಪರಮೇಶ್ವರ, ಶಿವ ಪಾರ್ವತಿ, ವಿಷ್ಣು, ಲಕ್ಷ್ಮಿ. ಕುಳಿತಿರೋದು ನೋಡೋದ ಹೆಚ್ಚಿಗೆ, ನಿಂತಿರೋದು ನೋಡೋದು ಅಪರೂಪ. ಈ ಭಾಗ ಬಂದು ಮಳೆ ಬಂದ ಕಷ್ಟ. ಸಣ್ಣಾಗಿದೆ ಮಳೆ ಇವತ್ತು. ಕೃಷ್ಣ ಮಗುವಾಗಿದ್ದಾಗ ಆಲ್ದೆಲೆ ಮೇಲೆ ಮಲ್ಕೊಂಡು ಕಾಲು ಬೆರಳನ್ನು ಚೀಪ್ತಾನೆ, ವಟಪತ್ರ ಶಾಹಿ. ವಿಷ್ಣುವಿಗೆ 10 ಅವತಾರಗಳು, 24 ರೂಪಗಳು. ಇಲ್ಲಿ 12 ಇವೆ, ಇನ್ನು 12 ಆ ಕಡೆ ಭಾಗ ಬರ್ತವೆ. ಕೇಶವ, ಮಾಧವ, ಗೋವಿಂದ, ನಾರಾಯಣ, ಮುಕುಂದ, ಅಚ್ಯುತ, ಅನಂತ ಹೀಗೆ ಪೂಜೆ ಮಾಡ್ತೇವೆ. ಅದರ 3ನೇ ವಿಗ್ರಹ ನೋಡಿ, ಒಂದು ವಿಗ್ರಹ 2 ದೇವರು, ಅರ್ಧ ವಿಷ್ಣು ಅರ್ಧ ಶಿವ. ಕೆಳಗಡೆ ನಂದಿ, ಗರುಡ, ಹರಿಹರ, ಶಂಕರ, ನಾರಾಯಣ. ನಮ್ಮ ಭಾರತದಲ್ಲಿ ಎಷ್ಟು ಶಿವನ ದೇವಾಲಯಗಳಿವೆ, ಅವನ ನಂದಿಯನ್ನು ನೋಡ್ತೇವೆ. ಸರ್ಕಾರದವರು ಅಳತೆ ಮಾಡಿದ ಪ್ರಕಾರ ಭಾರತ ದೇಶದಲ್ಲಿ ಮೊದಲ ಎತ್ತರವಾದ ನಂದಿ ಲೇಪಾಕ್ಷಿಯಲ್ಲಿದೆ, ಆಂಧ್ರ ಪ್ರದೇಶ. 2ನೇದು ತಮಿಳುನಾಡು, ತಂಜಾವೂರು. 3ನೇದು ಮೈಸೂರು, ಚಾಮುಂಡಿ ಬೆಟ್ಟ. 4ನೇದು ಬೆಂಗಳೂರು, ಬಸವನಗುಡಿ. 5ನೇದು ರಾಮೇಶ್ವರ. 6, 7 ಹಳೆಬೀಡಲ್ಲಿ. ಜಗತ್ತಿನಲ್ಲಿ ಮೊದಲ ಎತ್ತರವಾದ ನಂದಿ ನೇಪಾಳದಲ್ಲಿದೆ, ಪಶುಪತಿನಾಥ ದೇವಾಲಯ. ಆ 2ನೇ ವಿಗ್ರಹ ನೋಡಿ, ನಿಮಗೆ ಕಾಳಿ ಕಣ್ಣಂಗೆ ಕಾಣ್ತದೆ. ಅದು ಕಾಳಿ ಮಾತೆ ಅಲ್ಲ, ಪೂತನಿ. ಕಂಸ ಕೃಷ್ಣನ ಸಾಯಿಸೋಕ್ಕೆ ಪೂತನಿಯನ್ನು ಕಳಿಸ್ತಾನೆ, ವಿಷದ ಹಾಲು ಕುಡಿಸಿ ಸಾಯಿಸ್ಬಾ ಅಂತ. ಕೃಷ್ಣ ಆಕೆ ರಕ್ತವನ್ನು ಹೀರಿ ಸಾಯಿಸ್ತಾನೆ. ಕೈಗಳು ಮುಗು ತುಂಡಾಗಿ ಹಾಳಾಗೋಗಿದೆ. ಆಕೆ ವಿಷಕನ್ನೇ, ನಮಗೆ ಗೊತ್ತಾಗಬೇಕಲ್ಲ. ಶಿಲ್ಪಿಗಳು ಹೊಟ್ಟೆಯ ಭಾಗದಲ್ಲಿ ಒಂದು ಚೇಳು ಮಾಡಿದ್ದಾರೆ.
ವಿಷ್ಣುವಿನ 5ನೇ ಅವತಾರ ವಾಮನ. ಪುಟ್ಟ ಬ್ರಾಹ್ಮಣನಾಗಿ ಬಂದು ಮಹಾಬಲಿ ರಾಜನ ಹತ್ರ 3 ಹೆಜ್ಜೆ ದಾನವನ್ನು ಬೇಡ್ತಾ ಇದ್ದಾನೆ. ಮಹಾಬಲಿ ರಾಜ ದಾನ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ವಾಮನನಿಗೆ ಗುರುಗಳಾದ ಶುಕ್ಲಾಚಾರ್ಯವನಿಗೆ ಬೇಡ ಅಂತ ಇದ್ದಾನೆ. ಅವ್ರಿಗೆ ಗೊತ್ತಿರ್ತದೆ ವಾಮನ ಬರದೆ ಮಹಾಬಲಿನ ಸಾಯಿಸಕ್ಕೆ. ಅವನು ದಾನ ಕೊಡ್ತಾನೆ. ನಂತರ ವಾಮನ ತ್ರಿವಿಕ್ರಮನಾಗಿ ಬೆಳಿತಾನೆ. 1 ಹೆಜ್ಜೆನಲ್ಲಿ ಭೂಮಿನ ಅಳತೆ ಮಾಡ್ತಾನೆ, 2ನೇ ಹೆಜ್ಜೆನ ಆಕಾಶಕ್ಕೆ ಇಡ್ತಾನೆ. ಅಲ್ಲಿ ಬ್ರಹ್ಮದೇವರು ವಿಷ್ಣುವಿನ ಪಾದವನ್ನು ತೊಳಿತಾರೆ. ಆ ಪಾದ ತೊಳೆದ ನೀರು ನದಿಯಾಗಿ ಹರಿತಾ ಇದೆ. ಅದೇ ನಮ್ಮ ಭಾರತದ ಪವಿತ್ರವಾದ ನದಿ ಗಂಗಾ ನದಿ. 3ನೇ ಹೆಜ್ಜೆ ಇಡಕ್ಕೆ ಸ್ಥಳ ಇಲ್ಲ, ಜಾಗ ಎಲ್ಲಿದೆ? ಆಗ ಮಹಾಬಲಿ ರಾಜ ತಲೆ ಕೊಡ್ತಾನೆ. ಆ ತಲೆ ಮೇಲೆ 3ನೇ ಹೆಜ್ಜೆ ಇಟ್ಬಿಟ್ಟು ಅವನನ್ನು ಪಾತಾಳಕ್ಕೆ ಹಾಕಿ ತುಳಿತಾನೆ. ಆ ಮಹಾಬಲಿ ರಾಜನಿಗೆ ಸಾವು ಬಂದಾಗ ಅವನ ಕೈ ಆಕಾಶ ನೋಡುತ್ತೆ. ಅವನು ಭಿಕ್ಷೆ ಬೇಡ್ತಾನೆ ವಿಷ್ಣು ಹತ್ರ. ವರ್ಷಕ್ಕೊಂದು ಬಾರಿ ಬರ್ತೀನಿ ನಾನು ಭೂಮಿಗೆ ಅವಕಾಶ ಕೊಡು ಅಂತ ಬೇಡ್ಕತಾನೆ. ವಿಷ್ಣು ಅದಕ್ಕೆ ಸಮ್ಮತಿ ನೀಡ್ತಾನೆ. ಅವತ್ತು ಭಾರತೀಯರು ಅದ್ದೂರಿಯಾಗಿ ಮಾಡ್ತೀವಿ ದೀಪಾವಳಿ, ಬಲಿಪಾಡ್ಯಮಿ. ದಶಕಂಠ ರಾವಣ ಕೈಲಾಸ ಎತ್ತಿರೋದು, 10 ತಲೆಗಳ ರಾವಣ. ಮೇಲೆ ಶಿವಪಾರ್ವತಿ, ಈ ಕಡೆ ಬ್ರಹ್ಮ, ಆ ಕಡೆ ವಿಷ್ಣು. ಸೀತಾಮಾತೆ ಅಪಹರಣಕ್ಕೆ ಕುಬೇರನ ಹಸ್ತದಿಂದ ತರ್ತಾನೆ ರಾವಣ ಮಹಾರಾಜ ಪುಷ್ಪಕ ವಿಮಾನವನ್ನು. ಅದು ನೋಡಿ ರೈಟ್ ಬ್ರದರ್ಸ್ ಏರೋಪ್ಲೇನ್ ಮಾಡ್ದು ಅಷ್ಟೇ. ಬೇರೆ ಗುಡಿಯಲ್ಲಿ ನಾವು ಬ್ರಹ್ಮನ ವಿಗ್ರಹ ನೋಡಲ್ಲ. ಹೊಯ್ಸಳರ ಗುಡಿಯಲ್ಲಿ ನೋಡ್ತೀವಿ ಬ್ರಹ್ಮದೇವರು. 4 ಮುಖಗಳು, ಹಿಂಭಾಗ 1. ಕಾರಣ 4 ಪ್ರಮುಖ ದಿಕ್ಕುಗಳು. ವಿಶೇಷ ತಲೆ ಮೇಲಿನ ಗಂಟೆ. ಆ ಗಂಟೆಗೆ ಸರಪಳಿ ಇದೆಯಲ್ಲ, ಕಬ್ಬಿಣ ಚೈನ್ ಹೆಂಗಿರ್ತದೆ ಆ ರೀತಿ ಬಳಪದ ಕಲ್ಲಲ್ಲಿ ಮಾಡಿದ್ದಾರೆ ಶಿಲ್ಪಿಗಳು. ಅಲ್ಲಿ ಚಾಮುಂಡಿ ಮಾತೆ. 8 ಕೈಗಳ ವಿಷ್ಣು, ಗರುಡ ವಿಷ್ಣುವನ್ನು ಎತ್ಕೊಂಡಿರೋದು. ಮಧ್ಯದಲ್ಲಿ ವರಹ ಅವತಾರ. ಇಲ್ಲಿ ಅವರ ಮನೆ ದೇವರು ನರಸಿಂಹದೇವರು. ಅವರ ಗುಡಿಯಲ್ಲಿ ಯಾವ ವಿಗ್ರಹ ಇಲ್ಲ ಅಂದರೂ ನರಸಿಂಹದೇವರ ವಿಗ್ರಹ ಇದ್ದೇ ಇರ್ತದೆ. ಹೊಯ್ಸಳರಿಗೆ ಮನೆ ದೇವರು. ಹಿರಣ್ಯಕಶಿಪನ ಸಂಹಾರ ಮಾಡೋದು. ಭಕ್ತ ಪ್ರಹ್ಲಾದ ಕಥೆಯಲ್ಲಿ ಹಿರಣ್ಯಕಶಿಪನ ಸಾಯಿಸೋದು. ಭಾರತದ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ಒಳಗಡೆಯಿಂದ ಬಂದು ಫಸ್ಟು ಬಾಗಿಲು ತೆಗೆದು ಹೊಸಲು ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಹಾಕಿ ಒಳಗೆ ಹೋಗೋದು ಯಾಕೆ? ನರಸಿಂಹ ಕೂತ್ಕೊಳ್ಳೋದೇ ಹೊಸಲು ಮೇಲೆ ಹಿರಣ್ಯಕಶಿಪನ ಸಂಹಾರ ಮಾಡೋಕ್ಕೆ. ನಮ್ಮ ಮೊದಲ ಪೂಜೆ ಗಣಪನಿಗೆ. ಗಣೇಶ ತನ್ನ ವಾಹನ ಇಲಿ ಮೇಲೆ ನಾಟ್ಯ ಮಾಡ್ತಾನೆ. ಆ ಗಣಪನ ಸೊಂಡಿಲು ಎಡಭಾಗದಲ್ಲಿದೆ. ಸಂತೋಷದ ಗಣಪತಿ. ನೇರವಾಗಿದ್ದು ಸಂತೋಷ. ಸೊಂಡಿಲು ಬಲಭಾಗ ತಿರುಗಿದ್ರೆ ಕೋಪಿಷ್ಟ. ಬಲಮುರಿ ಗಣಪತಿನ ಮನೇಲಿ ಇಡಲ್ಲ ನಾವು. ಮನೇಲಿ ಇಟ್ಕೊಂಡ್ರೆ ನಾವು ಮಡಿಯಲ್ಲಿ 3 ಟೈಮ್ ಪೂಜೆ ಮಾಡಬೇಕಾಗ್ತದೆ. ರಾಕ್ಷಸ ಆನೆ ರೀತಿಯಲ್ಲಿ ಬರ್ತಾನೆ, ಗಜಾಸುರ. ಶಿವ ಆನೆಯನ್ನು ಸಾಯಿಸಿ ಅದರ ಹೊಟ್ಟೆ ಒಳಭಾಗ ನಿಂತು ನಾಟ್ಯ ಮಾಡ್ತಾನೆ. ಆನೆ ತಲೆ ಸೊಂಡಿಲು ಕೆಳಗಡೆ, ಹಿಂಭಾಗದ 2 ಕಾಲುಗಳು ಮೇಲೆ. ಸುತ್ತ ಚರ್ಮವನ್ನು ಸೀಳಿ ಹೊದಿಕೆಯಾಗಿ ಹೊತ್ಕೊಂಡು ಹೊಟ್ಟೆ ಒಳಭಾಗ ನಿಂತು ಶಿವ ನಾಟ್ಯ ಮಾಡ್ತಾನೆ. ಗಜ ಚರ್ಮಾಂಬರಧಾರಿ ನಾಗದೇವತೆಗಳು. ಇಲ್ಲಿ ಶಿವನ ರೂಪ ಕಾಲಭೈರವ, ನಗ್ನ ಕಾಲಭೈರವ. ವಿಶೇಷ ಪಾದುಕೆಗಳು ಎಲ್ಲ ಹೆಣ್ಣು ಮಕ್ಕಳಿಗೆ ಹಾಕತ್ತಾರೆ. ಹೈ ಹಿಲ್ಡ್ ಚಪ್ಪಲಿ ಎಲ್ಲ ಹಿಂದೆ ಫ್ಯಾಷನ್ ಎಲ್ಲ ಮಾಡಿ ತೋರಿಸಿದ್ದ ಜಗತ್ತಿಗೆ ಭಾರತ ಮಾತೆಯ ನಮ್ಮ ದೇಶದವರು. ನಮ್ಮ ದೇಶದಲ್ಲಿ ಪ್ರಸಿದ್ಧವಾದ ಸೂರ್ಯನ ಗುಡಿ ಕೋನಾರ್ಕಲ್ಲಿದೆ. ಇಲ್ಲಿ ಸೂರ್ಯ ದೇವರು, ಸಾರಥಿ ಅರುಣ. ಕೆಳಗಡೆ 7 ಕುದುರೆಗಳ ರಥಗಳು ಸೂರ್ಯ ದೇವರಿಗೆ. 7 ಕುದುರೆಗಳು, ಕಾಮನ ಬಿಲ್ಲಿನ 7 ಬಣ್ಣಗಳು, 1 ವಾರದ 7 ದಿನಗಳು, ಸಂಗೀತದ 7 ಸ್ವರಗಳು. ಸೂರ್ಯ ಕೂಡ ವಿಶೇಷವಾದ ದೇವರು. 2 ಹೆಂಡತಿಯರು, ಹಗಲು ರಾತ್ರಿ, ಸಂಧ್ಯಾ ಛಾಯ. ನೋಡಿ, ಅಲ್ಲಿ 1 ಲಕ್ಷ್ಮೀ ಗುಡಿ, ಇಲ್ಲಿ 1 ಲಕ್ಷ್ಮೀ ಗುಡಿ. 2 ಲಕ್ಷ್ಮೀ ದೇವಾಲಯಗಳಿವೆ. ಸೌಮ್ಯನಾಯಕಿ, ರಂಗನಾಯಕಿ, ಶ್ರೀದೇವಿ, ಭೂದೇವಿ. ಅದು ಕಲ್ಯಾಣ ಮಂಟಪ, ಮದುವೆ ಮಂಟಪ. ಈ ಗುಡಿಯಲ್ಲಿ ಚೈತ್ರ ಮಾಸದಲ್ಲಿ ರಥೋತ್ಸವ ನಡೀತದೆ. ಉಗಾದಿ ಹಬ್ಬದಿಂದ 15 ದಿನಗಳ ಕಾಲ 1 ದಿನ ಉತ್ಸವ ಮೂರ್ತಿಗಳಿಗೆ ಶಾಸ್ತ್ರೋಕ್ತವಾಗಿ ಅಲ್ಲಿ ಕಲ್ಯಾಣೋತ್ಸವ ಮಾಡ್ತಾರೆ. ಸಣ್ಣ ವಿಷ್ಣುವಿನ ಗುಡಿ, ವೀರನಾರಾಯಣ ಗುಡಿ. ಈ ಭಾಗ ಅವರ ಎಲ್ಲ ಗುಡಿಗಳು ನಕ್ಷತ್ರಾಕಾರ ಜಗತ್ತಿಯಲ್ಲಿರ್ತದೆ. ಕೆಳಗಿನ ಸಾಲೆ ಆನೆಗಳು, 8 ಆನೆಗಳು ಸೇರಿ ಭೂಮಿಯನ್ನು ಹೊತ್ತಿವೆ ಅಂತ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೇವಾಲಯದ ಎಲ್ಲ ಭಾರವನ್ನು ಆನೆ ಹೊತ್ತಿರಾಗಿ ಮೊದಲು ಆನೆಗಳ ಸಾಲು. ಗುಡಿ ಸುತ್ತ ಬರ್ತದೆ 644 ಆನೆಗಳು. ಒಂದಿದ್ದ ಹಾಗೆ ಇನ್ನೊಂದಿಲ್ಲ. ಕೆಲವು ಭಾಗದಲ್ಲಿ ಸಿಂಹಗಳು, ಕುದುರೆಗಳು, ಹೂಬಳ್ಳಿಗಳು.
ಶಕ್ತಿ, ಧೈರ್ಯ, ವೇಗ, ಅಲಂಕಾರ. ರಾಜನಾಗಕ್ಕೆ ಮೊದಲು ಅವನಲ್ಲಿ ಆನೆಯಷ್ಟು ಶಕ್ತಿ ಇರಬೇಕು, ಸಿಂಹದಷ್ಟು ಧೈರ್ಯ ಇರಬೇಕು, ಕುದುರೆಯಷ್ಟು ವೇಗವಾದ ಮನಸ್ಸಿರಬೇಕು. ಎಲ್ಲ ಪ್ರಜೆಗಳನ್ನು ಹೂ ಬಳ್ಳಿ ರೀತಿ ಕಾಪಾಡಬೇಕು. ವಾಕಿಂಗ್ ಹೋಗ್ತಾರೆ. ಇವತ್ತು ಫ್ಯಾಷನ್ನು ವಾಕಿಂಗ್ ಲೇಡಿ, ವ್ಯಾನಿಟಿ ಬ್ಯಾಗ್ಗೆ ತುಂಡಾಗಿ ಅವಳ ಆಳು ಸೇವಕ ನಾಯಿ ಮರಿ ಕರ್ಕೊಂಡು, ಅದನ್ನು ಕೂಡ ಹಿಂದೆ ಮಾಡಿ ತೋರಿಸಿದ್ದಾರೆ. ಎಲ್ಲ ಫ್ಯಾಷನ್ನು ಹಿಂದೆ ಮಾಡಿ ಬಿಟ್ಟಿರದೆ ಜಗತ್ತಿಗೆ 64 ವಿದ್ಯೆನ ಪರಿಚಯ ಮಾಡಿದ್ದೇ ಭಾರತೀಯರು. ದ್ರೌಪದಿನ ಗೆಲ್ಲೋದಕ್ಕೆ ಅರ್ಜುನ ಮಹಾರಾಜ ಮೇಲೆ ಮೀನಿನ ಕಣ್ಣಿಗೆ ಬಾಣ ಹೊಡೆದು ಮತ್ಸ್ಯ ಯಂತ್ರ ಭೇದ. ಅರ್ಜುನನಿಗೆ ಹನುಮಂತನ ಧ್ವಜ, ಕಪಿಧ್ವಜವಿದೆ. ಹಿಂದೆ ಜನಗಳು ಅದನ್ನು ಕುಟ್ಟಿದ್ರೆ ಮ್ಯೂಸಿಕ್ ಬರುತ್ತೆ ಅಂತ ಯಾರು ಹೇಳಿದ ಮಾತನ್ನು ಕೇಳಿ ಮೇಲೆ ಹತ್ತಿ ಕುಟ್ಟಿ ಹಾಳು ಮಾಡಿ ಹಾಕಿದ್ದಾನೆ. ಮ್ಯೂಸಿಕ್ ಬರೋದು ಬೇಲೂರಲ್ಲ, ಹಂಪೆಯಲ್ಲಿ. ಆ ಕಡೆ 12 ರೂಪ ನೋಡೋದು ವಿಷ್ಣುದು, ಈ ಕಡೆ 12 ರೂಪಗಳು. ಅಲ್ಲಿ ರತಿ ಮನ್ಮಥರು ಪ್ರೇಮ ದಂಪತಿಗಳು. ಅವನ ಆಯುಧವೇ ಮನ್ಮಥನ ಆಯುಧವೇ ಯಾವಾಗಲೂ ಎಡಗೈನಲ್ಲಿ ಕಬ್ಬಿನ ಕೋಲು, ಬಲಗೈನಲ್ಲಿ ಹೂ ಬಾಣಗಳು. ಪ್ರೀತಿ ಕಬ್ಬಿನಷ್ಟು ಸಿಹಿಯಾಗಿರುತ್ತದೆ, ಹೂವಿನಷ್ಟು ಕೋಮಲವಾಗಿರುತ್ತದೆ. ಮತ್ತು ವರಹಾವತಾರ. ಆ ಕಂಬದ ತುದಿ ನೋಡಿ, ಎಡ್ಜು ಸ್ಟ್ರೈಟ್ ಲೈನ್ ಆಗಿದೆ. ಮೇಲೆ ನೋಡಿ ನೆಟ್ಟು, ಬೋಲ್ಟು, ವಾಷರು, ಎಲ್ಲ ಐಡಿಯಾವನ್ನು ಜಗತ್ತಿಗೆ ಮಾಡಿ ತೋರಿಸಿದ್ದು ಭಾರತದ. ದೇವರ ಪಾದಗಳು ಒಳಗಡೆ ಕೆಲವು ಸಂದರ್ಭದಲ್ಲಿ ದೇವರ ದರ್ಶನ ಸಿಗೋದಿಲ್ಲ. ಹೊರಗಡೆ 8 ಬೀದಿಗಳಿದೆ. ಇಲ್ಲಿ 4 ಬೀದಿ, ಕೆಳಗಡೆ 4 ಬೀದಿ. 8 ಬೀದಿಗಳಲ್ಲಿ ಯಾರ ತೀರು ಹೋಯ್ತು ಅಂದರೆ ದೇವಾಲಯಕ್ಕೆ ಸಡನ್ನಾಗಿ ಮೆಸೇಜ್ ಬರ್ತದೆ. ಅವರ ಬಾಡಿ ತಗೊಂಡು ಹೋಗೋವರೆಗೂ ಆಚೆಗೆ ಇಲ್ಲಿ ಗರ್ಭಗುಡಿ ಕ್ಲೋಸ್ ಆಗ್ತದೆ. ಆಗ ಇಲ್ಲಿ ಬಂದ ಭಕ್ತಾದಿಗಳಿಗೆ ದರ್ಶನಕ್ಕೆ ತೊಂದರೆ ಆಗ್ತದೆ. ಅವರು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅರ್ಜೆಂಟು. ಅವ್ರಿಗೆ ಇಲ್ಲಿ ಸಮಯ ಇಲ್ಲ. ದೇವರ ಪಾದಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಈಗ 8 ಬೀದಿ ಇದ್ದೆ 4 ಬೀದಿ ಆಗಿದೆ. ನಮ್ಮ ಕನ್ನಡ ಭಾಷೆ ಬೆಲೆ ಕಟ್ಟಲಾಗದ ಭಾಷೆ ನೋಡಿ. ಹಿಂದೆನೇ ಇತ್ತು ಕನ್ನಡ ಭಾಷೆ. ಈ ಗುಡಿ ಕಟ್ಟಬೇಕಾದ್ರೆ ಹಿಂದೆ ರಾಜರಿಗೆ ದಾನವನ್ನು ಕೊಟ್ಟವರು ಕನ್ನಡದಲ್ಲಿ ದಾನ ಶಾಸನ ಬರ್ಸಾಕ್ತಾರೆ. ಇನ್ನು ಗರ್ಭಗುಡಿ ಮುಗೀತು, ಜೀವಾತ್ಮ ಪ್ರಾರಂಭ. ಇಲ್ಲೊಂದು ನಾಟ್ಯ ಭಂಗಿ, ಅಲ್ಲಿ ತಾಳಮಂಜರಿ, ಇಲ್ಲೊಂದು ನಾಟ್ಯ ಭಂಗಿ, ಇಲ್ಲಿ ನಾಟ್ಯ ಭಂಗಿ. ಚಂದ್ರಿಕಾ, ರೇಣುಕ, ಮುದ್ರಿಕಾ ಅಂತಾರೆ. ಕೆಲವು ಭಾಗದಲ್ಲಿ ಕಾಮಸೂತ್ರಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಭಾಗ ಹಿಂಭಾಗ ಹೋಗಬೇಡಿ ಸಹ, ಮುಂದೆ ಬನ್ನಿ. ಅಲ್ಲಿ ನೋಡಿ ಬೇಟೆಯಾಡಿ ಬರ್ತಾ ಇರೋದು ಜಯ ನಿಷೇಧ ಆ ವಿಗ್ರಹದ ಹೆಸರು. ತಲೆ ಸುಂದರವಾಗಿದೆ. ಅವಳು ಬೇಟೆಯಾಡಿದ ಪ್ರಾಣಿ ಒಬ್ಬಳು ಆಳಿಟ್ಕೊಂಡಿರೋ ದಾಸಿ. ಈ ಕಡೆ ಅಲ್ಲಿ 2 ದಾಸಿಯರು. ಒಬ್ಬಳಿಗೆ ಕಾಲಿಗೆ ಮುಳ್ಳು ಚುಚ್ಚಿ ದಾಸಿಗೆ ಆ ಮುಳ್ಳು ತೆಗೆಯಕ್ಕೆ ಇನ್ನೊಂದು ಆಳಿಗೆ ಹೇಳಿದ್ದಾಳೆ. ಅವಳೇ ಆಳು, ಅವಳಿಗೊಬ್ಬಳ ಆಳು, ಆಳಿಗೊಂದು ಆಳು. ಇದು ಸ್ವರ್ಗದ ಬಾಗಿಲು. ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ 10 ದಿನಗಳ ಕಾಲ ಈ ಬಾಗಿಲನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ತೆಗೆಯೋದಿಲ್ಲ. ಸಂಜೆ ಮೇಲೆ ವಿಶೇಷ ಪೂಜೆ ಮಾಡಿ ತೆಗಿತಾರೆ. ಉತ್ಸವ ಮೂರ್ತಿನ ಒಳಗಿಂದ ಹೊರಗೆ ತರ್ತಾರೆ. ಭಕ್ತಾದಿಗಳು ಒಳಗಿಂದ ಹೊರಗೆ ಬರ್ತೀವಿ. ಸ್ವರ್ಗದ ಬಾಗಿಲು. ಅದೇ ಧನುರ್ಮಾಸದಲ್ಲಿ ಬೆಳಗ್ಗೆ 3:30 ಓಪನ್, 5 ಗಂಟೆ ಒಳಗೆ ಮಹಾಪೂಜೆ ಆಗೋಗ್ತದೆ. ಆಗ ಈ ಬಾಗಿಲು ತೆಗೆಯಲ್ಲ. ಎಲ್ಲ ವಿಷ್ಣುವಿನ ಗುಡಿಗಳಲ್ಲಿ ವಿಶೇಷ ಪೂಜೆಗಳು. ಭಸ್ಮಾಸುರನ ಸಂಹಾರಕ್ಕೆ ವಿಷ್ಣು ಮೋಹಿನಿಯಾಗಿ ಬರ್ತಾಳೆ. 2 ನಾಟ್ಯ ಮಾಡ್ತಾ ಇರ್ತಾರೆ. ಆಗ ಮೋಹಿನಿ ಆ ರೀತಿ ತಲೆ ಮೇಲೆ ಕೈ ಇಟ್ಕೊಂಡು ನಾಟ್ಯ ಮಾಡ್ತಾಳೆ. ಭಸ್ಮಾಸುರ ಕೂಡ ನಾಟ್ಯದ ಗಮನದಲ್ಲಿ ಅವನ ತಲೆ ಮೇಲೆ ಅವನು ಕೈ ಇಟ್ಕೊಂಡು ಭಸ್ಮ ಆಗ್ತಾನೆ. ಮೋಹಿನಿ ನೃತ್ಯ, ನಾಟ್ಯ ಮೋಹಿನಿ. ಅದಕ್ಕೆ ಒಳಗಡೆ ದೇವರಿಗೆ ಪ್ರತಿನಿತ್ಯ ಮಾಡೋದು ಹೆಣ್ಣಿನ ಅಲಂಕಾರ. ಇವನ್ನೆಲ್ಲ ಗುಡಿಗಳಲ್ಲಿ ಯಾಕೆ ಮಾಡಿದ್ರು ಅಂದರೆ, ಆಗಿನ ಕಾಲಕ್ಕೆ ಗುಡಿಗಳು ಶಾಲೆಗಳು. 64 ವಿದ್ಯೆಗಳನ್ನು ನಾವು ಕಲಿಯೋದು 4 ರೀತಿ: ನೋಡಿ, ಕೇಳಿ, ಓದು, ಬರೆದು.
ಆಗ ಶಾಲೆ, ಕಾಲೇಜು, ಪುಸ್ತಕ, ಪೆನ್ನು, ಯೂನಿವರ್ಸಿಟಿಗಳು ಯಾವುದಿಲ್ಲ. ದೇವಾಲಯಗಳು, ಶಾಲೆಗಳು. ಇದು ಹೊಯ್ಸಳ ಯೂನಿವರ್ಸಿಟಿ. ಈಗ ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಯುದ್ಧವಾದರೆ ಬಾಂಬ್, ಮಿಸೈಲ್ಗಳು. ಹಿಂದೆ ನಮ್ಮಲ್ಲಿ ಶತ್ರುಗಳನ್ನು ಸಂಹಾರ ಮಾಡೋಕ್ಕೆ ವಿಷಕನ್ಯೆಯನ್ನು ಬಳಸ್ತಾ ಇದ್ದರು. ನೋಡಿ, ಯಾಕೆ ವಿಷಕನ್ಯೆ ಪೀಠದಲ್ಲಿ ಕೆಳಗಡೆ, ಕಾಲಿನ ಕೆಳಗಡೆ ಒಂದು ಚೇಳು ಮಾಡಿದ್ದಾರೆ. ಜಗತ್ತಿಗೆ ವಿಷಕನ್ಯನ ಪರಿಚಯ ಮಾಡಿದವನು ಚಾಣಕ್ಯ, ಚಂದ್ರಗುಪ್ತನ ಮಂತ್ರಿ, ಗ್ರೀಕ್ನವರಲ್ಲ. ಆ ಎರಡು ಕಂಬಗಳ ನಡುವೆ ನೋಡಿ, ವಿಷ್ಣು ಲಕ್ಷ್ಮಿ ಕುಳಿತಾರೆ ಮೇಲೆ, ಕೆಳಗಡೆ ಗರುಡ ಮತ್ತು ಹನುಮಂತ ಒಂದು ಹಣ್ಣಿಗೆ ಕಿತ್ತಾಡ್ತಾ ಇದ್ದಾರೆ. ಆಗ ವಿಷ್ಣು ಚಕ್ರ ಬಿಟ್ಟಿದ್ದಾನೆ, ಹಣ್ಣು ಎರಡು ಭಾಗವಾಗಿ ಸೀಳಿ ಹೋಗಿದೆ. ಇಬ್ಬರು ಸಮಭಕ್ತರು, ಸಮಶಕ್ತಿಶಾಲಿಗಳು. ಇವಾಗ ಅಲ್ಲಿ ನೋಡಿ, ಗುರುಗಳ ಕೈಯಲ್ಲಿ ಶಿಷ್ಯ ಭರತನಾಟ್ಯವನ್ನು ಕಲಿತಾರೆ. ಗುರು ಶಿಷ್ಯ ನೃತ್ಯ, ಶಕುನ ಶಾರದೆ, ಲೇಡಿ ಅಸ್ಟ್ರಾಲಜ, ಪಂಖ ನೃತ್ಯ. ಕೃಷ್ಣ ಪರಮಾತ್ಮ ಗೋವುಗಳ ಜೊತೆ ಆಟ ಆಡ್ತಾನೆ, ಗೋಪಾಲಕೃಷ್ಣ ಮುರಳೀಧರ. ಆದಿಶೇಷನ ಮೇಲೆ ವಿಷ್ಣು ಮಲಗಿದ ಕ್ಷೀರಸಾಗರದಲ್ಲಿ, ಅನಂತ ಶಯನ. ನಾಭಿಯಿಂದ ಕಮಲದ ಹೂವು, ಮೇಲೆಗೆ ದೊಡ್ಡದಾಗಿದೆ, ಕೆಳಗಡೆ ಪುಟ್ಟದಾಗಿದೆ. ಆಕೆ ವೀಣೆ ಬಾರಿಸ್ತಾ ಇರೋದು ನಾಗವೀಣೆ. ಆ ವಿಗ್ರಹದ ಹೆಸರು ಪ್ರೌಡ್ ಲೇಡಿ, ಗರ್ವಿಷ್ಠೆ, ಅಭಿಮಾನಿ. ಮುಂದೆ ಬನ್ನಿ. ಜಂಬಘಾತಿ, ಎಲ್ಲ ಅಲಂಕಾರ ಮುಗಿಸ್ಕೊಂಡು ನನಗಿಂತ ಸೌಂದರ್ಯವತಿ ಯಾರಿಲ್ಲ ಅಂತ ಗರ್ವ ಪಡೋ ರೀತಿಯಲ್ಲಿದೆ ಮುಖಭಾವನೆ. ವಿಶೇಷ ಎಡಗೈ ಬೆರಳುಗಳಲ್ಲಿ ಚೂಪಾದ ಉಗುರುಗಳು. ಈಗ ನನ್ನ ಕೈಯಲ್ಲಿ ಚೂಪಾಗಿ ಉಗುರು ಬಿಟ್ಟು ಉಗುರು ಬಣ್ಣ ಬಳಕತಾರೆ. ಫ್ಯಾಷನ್ ಇವತ್ತದು, ಅದನ್ನು ಹಿಂದೆ ಮಾಡಿ ತೋರಿಸಿ. ಹೆಣ್ಣಿಗೆ ತಾಳಿ ಎಷ್ಟು ಮುಖ್ಯವೋ ಬೆಳ್ಳಿ ಕಾಲುಂಗರ ಮುಖ್ಯ. ಗೋಪುರದಲ್ಲಿ ಕಳಶಗಳ 5, ಕೈಯಲ್ಲಿ ಬೆರಳ 5, ಪಾಂಡವರ 5, ಪಂಚಭೂತಗಳ 5, ಪಂಚೇಂದ್ರಿಯಗಳ 5. ಹೆಣ್ಣಿಗೆ ಮುತ್ತೈದೆ ಆಗಕ್ಕೆ ಬೇಕಾಗದ 5 ಹೆಣ್ಣಿಗೆ ಹಿಂದೂ ಸಂಸ್ಕೃತಿಯಲ್ಲಿ. ಕೊರಳಿಗೆ ತಾಳಿ, ಹಣೆಗೆ ಸಿಂಧೂರ, ಕಿವಿಗೆ ಓಲೆ, ಬೆಳ್ಳಿ ಕಾಲುಂಗುರ, ಅರಿಶಿಣ ಕುಂಕುಮ. ಪುಟ್ಟ ದಾಸಿ ಕಾಲುಂಗುರವನ್ನು ತೊಡಿಸ್ತಾರೆ. ಮತ್ತೆ ಆ ಭಾಗ ಪುರುಷ ವಿಗ್ರಹ ಮರಗ ಬಾರಿಸ್ತಾರೆ. ಅಲ್ಲ, ಮೂಲೆಯಲ್ಲಿ ಉದ್ದವಾದ ಜಡೆ, ಪೋನಿಟೇಲ್ ಅಂತ ಹೇಳ್ತಾರೆ. ಬ್ಯೂಟಿ ಪಾರ್ಲರಲ್ಲಿ ಈಗ ನಾವು ಹೇಳೋದು ಅಶ್ವಕೇಶಿ, ಅಡ್ಡ ಕ್ಲಿಪ್ ಇದೆ. ಅಲ್ಲಿ ಸಮುದ್ರ ಮಂಥನ, ದೇವತೆಗಳು ರಾಕ್ಷಸರು ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡ್ತಾ ಇದ್ದಾರೆ. ಮಂದಾರ ಪರ್ವತ ಕಡಗೋಲಾಗಿದೆ, ವಾಸುಕಿ ಸರ್ಪ ಹಗ್ಗವಾಗಿದೆ. ಮಂದಾರ ನೀರಿನಲ್ಲಿ ಮುಳುಗ್ಬೇಕಾದ್ರೆ ವಿಷ್ಣು ತನ್ನ 2ನೇ ಅವತಾರ ಎತ್ತಾನೆ, ಕೂರ್ಮ ಅವತಾರ. ಡಮರುಗ ನೃತ್ಯ, ಮುರಳಿ ನೃತ್ಯ. ಗುಡಿಯ ಕೆಲಸವನ್ನು ರಾಜ ವಿಷ್ಣುವರ್ಧನ ಪ್ರಾರಂಭ ಮಾಡೋದು, ಮುಕ್ತಾಯ ಮಾಡೋದು ಇವರು. ಅವನ ಮೊಮ್ಮಗ ವೀರ ಬಲ್ಲಾಳ. ಕಟ್ಟಕ್ಕೆ 103 ವರ್ಷಗಳು ತಗೋತಾರೆ, 3 ತಲೆಮಾರು. ತಾಳಮಂಜರಿ, ತಾಳವನ್ನು ನುಡಿಸಿ ಹಾಡೇಳೋದು. ತುಟಿಗಳೆರಡು ಓಪನ್ ಆಗಿದೆ, ಬಾಯಲ್ಲಿ ಪುಟ್ಟದಾಗಿ ಹಲ್ಗಳನ್ನು ಕೂಡ ಮಾಡಿದ್ದಾರೆ. ಭರತನಾಟ್ಯದ ಕಡೆ ಭಾಗ ಲಾಸ್ಯ ಭಾವ, ತಿಲ್ಲಾನು. ಆ ಶಿಲ್ಪಿಗಳಿಗೆ, ಆ ಶಿಲಾಬಾಲಿಕೆಗೆ ಹೆಸರಿಟ್ಟರು ಗೈಡ್ಗಳಲ್ಲ, ಡಿ ವಿ ಗುಂಡಪ್ಪನವರು. ಮೇಲೆ ಬನ್ನಿ. ಇದು ನವರಂಗ ನಾಟ್ಯಪೀಠ. ಇಲ್ಲಿ ವಿಷ್ಣುವರ್ಧನ ಹೆಂಡತಿ ರಾಜನರ್ತಕಿಯರು ಭರತನಾಟ್ಯವನ್ನು ಮಾಡಿ ತನ್ನ ಭಕ್ತಿಯನ್ನು ದೇವರಿಗೆ ಸಲ್ಲಿಸೋರು. ಆಗ ರಾಜ ದೇವರ ಮುಂಭಾಗ ಕೂತ್ಕೊತಾ ಇದ್ದರು. ಪ್ರೇಕ್ಷಕರ ಆ ಮೆಟ್ಲ ಮೇಲೆ ಕುಳಿತು ನಾಟ್ಯವನ್ನು ನೋಡ್ತಾ ಇದ್ದರು. ಕಕ್ಷಾಸನ, 48 ಕಂಬಗಳಿದೆ ಗುಡಿಯ ಒಳಭಾಗ, 48 ರೀತಿಯಲ್ಲಿ. ಬೇಲೂರು ಒಳಗೆ ಚಂದ, ಹಳೆಬೀಡು ಹೊರಗೆ ಚಂದ. ಕಾರಣ ಸೀಲಿಂಗ್, ಅದ್ಭುತವಾದ ಸೀಲಿಂಗ್. ಅದನ್ನು ಕರೆದು ಭುವನೇಶ್ವರಿ ಅಂತ ಹೇಳಿ 52 ಕಲ್ಲುಗಳನ್ನು ಜೋಡಿಸಿದ್ದಾರೆ. ಮಧ್ಯದೊಂದು ಕಲ್ಲಿದೆಯಲ್ಲ, ಅದು ಎಲ್ಲ ಕಲ್ಲುಗಳಿಗೆ ಬೀಗ ಅದೇನೆ, ಲಾಕ್ ಅದು. ಆ ಕಲ್ಲನ್ನು ಮೇಲೆ ಹತ್ತಿ ಹಿಂದೆ ಯಾರು ತಿರುಗಿಸಿದ್ರೆ ಆ ಸೀಲಿಂಗಿಗೆ ಜೋಡಿಸಿರೋ ಕಲ್ಲುಗಳೆಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ. ಅವೆಲ್ಲ ತಿರುಗಿದ ಹಾಗೆ ಈಗ ಕೇಂದ್ರ ಸರ್ಕಾರ ಪುರಾತತ್ವ ಇಲಾಖೆ ಸಿಮೆಂಟ್ ಪ್ಯಾಚ್ ಮಾಡಿದೆ. ಆ ಮಧ್ಯದ ಕಲ್ಲು ಶಿವಲಿಂಗದ ಆಕಾರದಲ್ಲಿದೆ, ಶಿವನ ಸಂಕೇತ. ಅದರ ಕೆಳಗಡೆ ನರಸಿಂಹ ವಿಗ್ರಹ, ವಿಷ್ಣುವಿನ ಸಂಕೇತ. ಅದರ ಮಧ್ಯದ ಒಳಭಾಗದಲ್ಲಿ ಕಮಲದ ಹೂವಿದೆ, ಬ್ರಹ್ಮದೇವರ ಸಂಕೇತ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಒಳಗೆ ದೇವರಿರೋ ಜಾಗ ಗರ್ಭಗುಡಿ, ಮುಂದೆ ಪ್ರಾರ್ಥನಾ ಸ್ಥಳ, ದ್ವಾರಪಾಲಕರು ಜೈ ವಿಜಯರು.
ನೋಡಿ ಇಲ್ಲಿ ಗಂಟೆ ಆಕಾರ, ಸೈಕಲ್ ಟೈರ್ ಆಕಾರ, ಮೋಟಾರ್ ಬೈಕಿನ ಟೈರ್ ಆಕಾರ. ಅದು ಟೈರ್ ಅಲ್ಲ, ಹಿಂದೆ ನಮ್ಮ ಭಾರತ ಹೆಣ್ಣು ಮಕ್ಕಳು ಕಡಗ ಹಾಕತ್ತಾರೆ ಕೈಗೆ, ಅದನ್ನು MRF ಟೈನ್ ಮಾಡೋದು ಅಷ್ಟೇ. ಬನ್ನಿ, ಇವಾಗ ಬನ್ನಿ. ಹೆಣ್ಣು ಒಬ್ಬರು, 4 ಭಾಗ. ಹಸ್ತಿನಿ, ಚಿತ್ತಿನಿ, ಪದ್ಮಿನಿ, ಶಂಕಿನಿ. ಪದ್ಮಿನಿ ಸುಂದರವಾದ ಹೆಣ್ಣು. ಅವಳು ಹೇಗಿರ್ತಾಳೆ? ಆಕೆಗೆ ಹಣೆ ಭಾಗ ಎಷ್ಟಿರ್ತದೆ ಅಷ್ಟೇ ಮುಖ ಬಿರ್ತದೆ. ಆ ಕುಂಕುಮದ ಜಾಗ ಎಷ್ಟಿರ್ತದೆ ಅಷ್ಟೇ ಮೂಗಿರ್ತದೆ, ಅಷ್ಟೇ ಗಲ್ಲವಿರ್ತದೆ. ಸೊಂಟ ಚಿಕ್ಕದಿರ್ತದೆ, ಸಿಂಹ ಕಣ್ಣು. ಕಣ್ಣಿನ ಹುಬ್ಬು ಕಾಮನ ಬಿಲ್ಲ ಆಕಾರ ಇರ್ತದೆ, ಕಾಮಾಕ್ಷಿ. ಮೀನಿನ ಆಕಾರದ ಕಣ್ಣು, ಮೀನಾಕ್ಷಿ. ರೌಂಡ್ ಮುಖ, ಚಂದ್ರಮುಖಿ. ನಗುಮುಖ, ಹಸನ್ಮುಖಿ. ಕಾಲಿನಲ್ಲಿ ಹೆಣ್ಣು ಮಕ್ಕಳಿಗೆ 2ನೇ ಬೆರಳು ಉದ್ದವಿದ್ದರೆ ಅದೃಷ್ಟ. ನಮ್ಮ ದೇಶದಲ್ಲಿ ಕಾಲು ಕೆಳಗೆ ಇಟ್ಟರೆ ಮಧ್ಯದಲ್ಲಿ ಗ್ಯಾಪ್ ಬಿಡಬೇಕು, ಪದ್ಮಪಾದ. ಪರಮಾತ್ಮ ವಿಷ್ಣು ಮೋಹಿನಿಯಾಗಿ ಬರ್ತಾನೆ ಭಸ್ಮಾಸುರನ ಸಂಹಾರಕ್ಕೆ. ಇದು ಮೋಹಿನಿ ಮೂರ್ತಿ. ಇದನ್ನು ವಿಷ್ಣು ಅಂತ ನಾವು ತಿಳಿಯೋದಕ್ಕೆ ಶಿಲ್ಪಿಗಳು ಯಜ್ಞೋಪವೀತ ಮಾಡಿದ್ದಾರೆ. ಅವನ ವಾಹನ ಗರುಡವನ್ನು ಮಾಡಿದ್ದಾರೆ ಕೆಳಗಡೆ. ಕೈಗಳು ತುಂಡಾಗೋಗಿ ರಕ್ಷಣೆ ಇಲ್ಲದ ಕಾಲದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ. ಭಾರತ ಮಾತ್ರ ಹಿಂದೂಸ್ತಾನ್. ಇಲ್ಲಿ 95 ಭಾಗ ಹಾಳಾಗಿರೋದು ಹಿಂದೂ ಗುಡಿಗಳೇ, ಒಡೆದಾಕಿರದೆ ಮುಸಲ್ಮಾನರು. ಮಸೀದಿ ಮುಂದೆ ನನಗೆ ಟೀ ಅಂಗಡಿಗೆ ಜಾಗ ಕೊಡೋಕೊಳ್ಳ. ಅಲ್ಲಿ ನೋಡಿ, ಗಂಟೆ ಆಕಾರ, ಕಮಲದ ಹೂವಿನ ಆಕಾರ, ಛತ್ರಿ ಆಕಾರ, ನಕ್ಷತ್ರಾಕಾರ, ವಜ್ರಾಕಾರ. ಒಂದೊಂದು ಕಂಬಗಳು ಒಂದೊಂದು ರೀತಿಯಲ್ಲಿ. 48 ಕಂಬಗಳು, 48 ಮಾದರಿ. ಎಲ್ಲ ಕಂಬಗಳನ್ನು 5 ಕಲ್ಲನ್ನು ಜೋಡಣೆ ಮಾಡಿ ಒಂದೊಂದು ಕಂಬ ಮಾಡಿದ್ದಾರೆ. ಪಂಚಶಿಲಾ ಸ್ತಂಭಗಳು. ಅದರಲ್ಲಿ ಪವಿತ್ರವಾದ ಕಂಬ ಅದು. ಆ ಗುಡಿಯ ಪರಿವಿಡಿ, ಅದು ಇಂಡೆಕ್ಸ್. ಅದು ನರಸಿಂಹದೇವರ ಕಂಬ. ಈ ಗುಡಿಯ ಒಳಭಾಗ ಹೊರಭಾಗ ಏನೇನು ಕೆತ್ತನೆ ಇದೆ ಆ ಒಂದು ಕಂಬದಲ್ಲಿ ಮಾಡಿದ್ದಾರೆ. ಬೆಳಗ್ಗೆ ಸಂಜೆ 2 ಬಾರಿ ದೇವರಿಗೆ ಮಹಾಪೂಜೆ ಆಗ್ತದೆ. ಆ ಮಹಾಮಂಗಳಾರತಿ ಆದ ನಂತರ ಅರ್ಚಕರು ಹೋಗಿ ಆ ಕಂಬಕ್ಕೆ ಪೂಜೆಯನ್ನು ಮಾಡ್ತಾರೆ, ಆರತಿಯನ್ನು ಮಾಡ್ತಾರೆ. ಈ ಗುಡಿ ಸುತ್ತದು ಒಂದೇ, ಆ ಕಂಬವನ್ನು ಒಂದು ರೌಂಡ್ ಸುತ್ತದು ಒಂದೇ. ಅದರ ವಿಶೇಷತೆ, ಮಧ್ಯದ ಕಲ್ಲನ್ನು ಮೊದಲು ತಿರುಗಿಸ್ಬೋದಾಗಿತ್ತು. ಇವಾಗ ಅಲ್ಲಿಂದ ಹಿಡಿದು ಅಲ್ಲಿವರೆಗೆ ಮೊದಲು ಇದನ್ನು ತಿರುಗಿಸ್ಬೋದಾಗಿತ್ತು. ಮೊದಲು 16ನೇ ಶತಮಾನದ ಮುಂಚೆ, 16ನೇ ಶತಮಾನದಲ್ಲಿ ಮೇಲೆ ರಿಪೇರಿ ಕೆಲಸ ನಡೀತದೆ. ಕೃಷ್ಣದೇವರಾಯರು ಮೇಲ್ಭಾಗದ ರಿಪೇರಿ ಕೆಲಸ ಮಾಡ್ತಾರೆ. ಈ ಗುಡಿಯ ಮೇಲೆ ಶಿಖರ ಇತ್ತು. ಶಿಖರ ಮಾಡಿದ್ದು ಕಲ್ಲಿಂದ ಅಲ್ಲ, ಅಚ್ಚುಗಾರೆಯಿಂದ. ಆ ಶಿಖರ ಮಳೆಗಾಳಿಗೆ ಶಿಥಿಲಗೊಂಡು ಹಾಳಾಗಿ ಹೋಗ್ತಾ ಇತ್ತು. ಅದನ್ನು ಕ್ಲೀನ್ ಮಾಡಿಸಿ ಮುಂದೆ ಗೋಪುರ ಕಟ್ಟಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ 2 ಬೀಮ್ಗಳ ಭಾರ ಆ ಕಂಬದ ಮೇಲೆ ಕುಸಿದು ಬೀಳ್ತದೆ. ಆಗ ತಿರುಗದು ನಿಂತು ಹೋಗ್ತದೆ. ಎಲ್ಲ ಮಾಡಿದ ಶಿಲ್ಪಿಗಳು ಒಂದು ಸ್ಥಳವನ್ನು ಖಾಲಿಯಾಗಿ ಬಿಟ್ಟು ಹೋಗಿದ್ದಾರೆ. ವಿದ್ಯೆಗೆ ಕೊನೆ ಇಲ್ಲ, ದೇವರು ನಿರಾಕಾರಿ. ಆ ಶಿಲ್ಪಿಗಳ ತಂಡ ಏನಾದ್ರು ಕೆತ್ತನೆ ಮಾಡೋದು ಮರೆತು ಮಿಸ್ ಆಗಿ ಬಿಟ್ಟು ಹೋಗಿದ್ರೆ ಮುಂದೆ ಯಾರು ಬಂದು ಮಾಡಲಿ. ವಿದ್ಯೆಗೆ ಕೊನೆ ಇಲ್ಲ, ದೇವರು ನಿರಾಕಾರಿ. ಎರಡೊಂದು ಅರ್ಥವಾಗಿ ಖಾಲಿಯಾಗಿ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ನೋಡಿ, ವಜ್ರಾಕಾರ, ನಕ್ಷತ್ರಾಕಾರ, ಛತ್ರಿ ಆಕಾರ, ಕಮಲದ ಹೂವಿನ ಆಕಾರ, ಗಂಟೆ ಆಕಾರ. ಒಂದೊಂದು ಕಂಬಗಳು ಒಂದೊಂದು ರೀತಿಯಲ್ಲಿವೆ. 8 ದಿಕ್ಕಿವೆ, 8 ದೇವತೆಗಳು. ಇಲ್ಲಿ ಬನ್ನಿ, ಮೇಲೆ ನೋಡಿ, ಮಧ್ಯದಲ್ಲಿ ವರಹಾವತಾರ, ಅವನ ಸುತ್ತ 8 ದಿಕ್ಕಿನ ದೇವತೆಗಳು. ಪೂರ್ವಕ್ಕೆ ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯು, ಕುಬೇರ, ಈಶಾನ್ಯ. 8 ದಿಕ್ಕಿನ ಅಧಿಪತಿಗಳು. ಕೆಳಗಡೆ ಮಾಡಿ ಮೇಲಕ್ಕೆ ಜೋಡಿಸ್ತಾರೆ. ಇಲ್ಲೂ ಅಷ್ಟೇ, ಆ ಕಡೆನೂ ಅಷ್ಟೇ, ಮುಂಭಾಗನೂ ಅಷ್ಟೇ. ಅಷ್ಟದಿಕ್ಪಾಲಕರ ವಿಗ್ರಹಗಳು. ಮಧ್ಯದಲ್ಲಿ ವಿಷ್ಣು. ಈ ವಾಹನಗಳು ಮೈಸೂರು ಮಹಾರಾಜರ ಕೊಡುಗೆ. ಚೈತ್ರ ಮಾಸದಲ್ಲಿ ರಥೋತ್ಸವ ನಡೀತದೆ. ಆಗ ಈ ವಾಹನಗಳನ್ನು ಉತ್ಸವಕ್ಕೆ ತಗೊಂಡು ಇಲ್ಲಿ ಆದಿಶೇಷವಿದೆ. ಹೊರಗಡೆ ಹನುಮಂತ, ಆನೆ, ಗರುಡ, ಕುದುರೆ, ಸಿಂಹ ಎಲ್ಲ ಇದೆ.
ಮರದಲ್ಲಿ ಮಾಡಿ ಹಿತ್ತಾಳೆ ಲೇಪ. ಇನ್ನೊಂದು ಅದ್ಭುತ ದೀಪಸ್ತಂಭ. ಬನ್ನಿ. ಗುಡಿಯ ಮುಂದೆ ಗೋಪುರವಿದೆ. ಗೋಪುರದ ಮುಂದೆ ಧ್ವಜಸ್ತಂಭವಿದೆ. ಗೋಪುರದ ಮೇಲೆ ಕಳಶಗಳಿವೆ. ಪಂಚ ಕಳಶಗಳು, ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಪಾಂಡವರು ಕೈಯಲ್ಲಿ ಬೆರಳೈದು. ಗುಡಿಗೆ ಬರಬೇಕಾದ್ರೆ ನಾವು ಮಡಿಯಲ್ಲಿ ಬರಬೇಕು, ಸ್ನಾನ ಮಾಡಿ ಜಳಕ ಮಾಡಿ ಬರಬೇಕು. ನಾನು ಜಳಕ ಮಾಡಿ ಸ್ನಾನ ಮಾಡಿರಲ್ಲ. ಎಲ್ಲಿಂದ ಬರ್ತೇನೆ? ಆ ಗೋಮಾತೆ ಕೆಳಗಿಂದ ಒಳಗೆ ಬರ್ತೀನಿ. ಗೋವಿನ ಗೋಪುರ ಅಂದರೆ ಅದು ಅರ್ಥ. ಇದು ದೀಪಸ್ತಂಭ. ಕತ್ಲಾದಾಗ ಈಗ ಲೈಟ್ ಹಾಕತ್ತೀವಿ, ಆಗ ಈ ಕಂಬದ ಮೇಲೆ ಹತ್ತಿ ದೀಪ ಹಚ್ಚೋರು, ಎಣ್ಣೆ ದೀಪವನ್ನು. ಅದು ರಾತ್ರಿ ಎಲ್ಲ ಉರಿಯೋದು. ಅದು ನೋಡಿಕೊಂಡು ಜನಗಳು ದೇವಾಲಯ ರಾತ್ರಿ ಹೊತ್ತು ಗೊತ್ತಾಗೋದು. ಆಗ ಓಡಾಡೋಕ್ಕೆ ಚುಕ್ಕುಬುಕ್ಕು ರೈಲ್ ಇರಲಿಲ್ಲ, ಯಮನ ಬೈಕ್ ಇರಲಿಲ್ಲ. ಎತ್ತಿನ ಗಾಡಿಗಳಲ್ಲಿ ಓಡಾಡೋರು, ನಡ್ಕೊಂಡು ಓಡಾಡೋರು. ದೂರದಲ್ಲಿ ದೀಪದ ಬೆಳಕು ಕಾಣ್ತೊಂಡ್ರೆ ಊರು ಬಂತು, ಸ್ಥಳ ಬಂತು, ಒಂದು ದೇವಾಲಯ ಬಂತು ಅಂತ ಜನ ತಿಳಿಯೋದಿಕ್ಕೆ. 35 ಅಡಿ ಎತ್ತರ, 20 ಟನ್ ತೂಕ ಇದೆ ಒಂದು ಕಲ್ಲು. ಅದನ್ನು ಕೆಳಗೆ ನಿಲ್ಲಿಸೋದಕ್ಕೆ ಕಬ್ಬಿಣ, ಗಾರೆ, ಸಿಮೆಂಟು ಏನನ್ನೂ ಬಳಸಿಲ್ಲ. ಗುರುತ್ವಾಕರ್ಷಣೆಯ ಕಂಬ, ಒಂದೇ ಕಲ್ಲು, 35 ಅಡಿ ಎತ್ತರ, 20 ಟನ್ ತೂಕ ಇದೆ ಅಂದಾಜು. ಗಟ್ಟಿ ಕಲ್ಲು. ಅದು 3 ಮೂಲೆಗಳು ನೆಲಕ್ಕೆ ಕುಳಿತಿವೆ. ಕಂಬದ್ದು ಒಂದು ಮೂಲೆ ನೆಲಕ್ಕೆ ಕುಳಿತಿಲ್ಲ. ನೋಡಿ ಅಲ್ಲಿ ಒಂದು ಮೂಲೆ ಮಾತ್ರ ನೆಲಕ್ಕೆ ತಾಕಿಲ್ಲ. ಆ ಮೂಲೆಯ ಕೆಳಭಾಗದಲ್ಲಿ ಪೇಪರ್ ಕಚ್ಚಿ ಪಾಸ್ ಮಾಡ್ಬೋದು ಅಂಗವಸ್ತ್ರವನ್ನು. ಆ ಕಡೆ ಒಂದು ನೀರಿನ ಕೊಳ ಇದೆ, ವಾಸುದೇವ ಪುಷ್ಕರಣಿ. ಆ ಕೊಳದ ನೀರನ್ನು ಒಂದು ದಿನ ಮಾತ್ರ ದೇವರ ಅಭಿಷೇಕಕ್ಕೆ ಬಳಸ್ತಾರೆ. ಪ್ರತಿನಿತ್ಯ ಬಾವಿ ನೀರನ್ನು ತಗೋತಾರೆ. ಎದುರುಗಡೆ ಸಣ್ಣ ಗುಡಿಗಳಿವೆ, ಬಾಗ್ಲಾಕಿವೆ. ರಾಮಾನುಜಾಚಾರ್ಯರು ಆಳ್ವಾರ ಗುಡಿಗಳು, ಸಣ್ಣ ಸಣ್ಣ ದೇವರ ಮೂರ್ತಿಗಳು. ಬೆಳಗ್ಗೆ ಸಂಜೆ ಪೂಜೆ ಟೈಮಲ್ಲಿ ತೆಗಿತಾರೆ. ಪೂಜೆ ಆದ ನಂತರ ಬಾಗ್ಲಾಗ್ತದೆ. ಹಿಂಭಾಗದ 2 ಲಕ್ಷ್ಮಿ ಗುಡಿಗಳಿದೆ. ಉಯ್ಯಾಲೆ ಮಂಟಪ. ಸುತ್ತಮುತ್ತ ಉತ್ಖನನ ಮಾಡಿದ್ರು 10 ವರ್ಷಗಳ ಕಾಲ. ಆಗ ಕೆಲವೊಂದು ವಿಗ್ರಹಗಳು ಸಿಕ್ತು. ಅದನ್ನು ತಂದು ಕಾಂಪೌಂಡಲ್ಲಿ ಕಂಬಗಳನ್ನು ಹಿಂಭಾಗ ಇಟ್ಟು ಅವರ 92 ಗುಡಿಗಳಿಗೆ ಮಾಡಲ್ ಗುಡಿ ಇದು. ಫಸ್ಟ್ ಕಟ್ಕೊಳ್ಳೋದು ಇದನ್ನು, ನಂತರ ಕಟ್ಟೋದು ಮುಖ್ಯ ಗುಡಿಯನ್ನು. ಉಳಿದ 91 ಗುಡಿಗಳನ್ನು ಕರ್ನಾಟಕದಲ್ಲಿ ಕಟ್ತಾರೆ. ಕಾರಣ ಆಗಿನ ಕಾಲಕ್ಕೆ ದೇವಾಲಯಗಳೇ ಶಾಲೆಗಳು. ಈ ವಾಹನಗಳು ಮೈಸೂರ ಮಹಾರಾಜರ ಕೊಡುಗೆ. ಚೈತ್ರ ಮಾಸದಲ್ಲಿ ಒಂದೊಂದು ವಾಹನಗಳ ಮೇಲೆ ಉತ್ಸವ ಮೂರ್ತಿಗಳನ್ನು ಇಟ್ಬಿಟ್ಟು ಹೊರಗಡೆ 8 ಬೀದಿಯಲ್ಲಿ ದೇವರ ಉತ್ಸವ ಆಗುತ್ತೆ. 2 ದಿನ ರಥೋತ್ಸವ ನಡೀತದೆ. ಒಂದಿನ ದೇವರಿಗೆ ಕಲ್ಯಾಣೋತ್ಸವ ನಡೀತದೆ ಒಂದು ದಿನ. ಆಗ ದೇವರಿಗೆ ಚಿನ್ನದ ಆಭರಣ ಇರ್ತದೆ, ಬಾಕಿ ಟೈಮಲ್ಲಿ ಬೆಳ್ಳಿ ಆಭರಣ. ಕಾರಣ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ರಕ್ಷಣೆ ಇದು ನೋಡ್ಕೊಳ್ಳೋದು. ಆಭರಣಗಳನ್ನು ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಮಾಡಿ ತೋರಿಸೋದು. 1117ರಲ್ಲಿ ಕಟ್ಟಿದ್ದು, ಪ್ರಾರಂಭ ಮಾಡೋದು ವಿಷ್ಣುವರ್ಧನ ಮಹಾರಾಜ, ಮುಕ್ತಾಯ ಮಾಡಿದವನ ಮೊಮ್ಮಗ ಫೈಸಲ, ಪ್ರಸಿದ್ಧಿಯಾದ ರಾಜ. ಫೈಸಲಗಿಂತ ಮುಂಚೆ ಆಗಿಲ್ಲೂ ದಾಳಿ ಆಗ್ತದೆ. ಇದನ್ನು ಮರಳಲ್ಲಿ ಮುಚ್ಚಿದು ಅಂತಾರೆ. ಅವರು ಬರೋದು ಇಲ್ಲಿಗೆ, ಅಲ್ಲಿಗೆ ಬರ್ತಾರೆ ಅವರು. ಅದು ಅವ್ರಿಗೆ ರಾಜಧಾನಿ, ಅವ್ರಿಗೆ ಅದು ರಿಸರ್ವ್ ಬ್ಯಾಂಕ್. ಅದನ್ನು ತಗೊಂಡೋಗಿ ಅಲ್ಲಿಗೆ ಬರಬಹುದು ಅವರು. ಆಗ ಗುಡಿ ಗೋಪುರ ಕೆಲಸ ಅರ್ಧಕ್ಕೆ ನಿಂತು ಹೋಗ್ತದೆ. ಅವರ ದಾಳಿಗೆ ಸಿಕ್ಕಿ ಹಾಳಾದ ಊರು ಹಳೆಯ ಬೀಡು. ಮೊದಲು ಆ ಊರಿನ ಹೆಸರು ದ್ವಾರ ಸಮುದ್ರ. ಆ ಊರಿಗೆ ದ್ವಾರ ಸಮುದ್ರ ಅಂತ ಹೆಸರು ಬರೋಕ್ಕೆ ಹೊಯ್ಸಳಗಿಂತ ಮುಂಚೆ ಆ ಸ್ಥಳದಲ್ಲಿ ರಾಷ್ಟ್ರಕೂಟರು ಆಳ್ತಾ ಇರ್ತಾರೆ. ರಾಷ್ಟ್ರಕೂಟ ರಾಜ ಧ್ರುವರಾಜ ಒಂದು ಕೆರೆ ಕಟ್ಟಿಸ್ತಾನೆ, ದೇವಾಲಯದ ಪಕ್ಕದಲ್ಲಿದೆ. ಸಮುದ್ರ ರೀತಿ ತುಂಬಿ ಹರಿತದೆ. ಧ್ರುವ ಸಮುದ್ರ, ದ್ವಾರ ಸಮುದ್ರ, ನಂತರ ಹಳೆಬೀಡು. ಈ ಊರಿನ ಮೂಲ ಹೆಸರು ವೇಲಾಪುರ, ನಂತರ ಬೇಲೂರು, ಈಗ ಬೇಲೂರು. ಥ್ಯಾಂಕ್ ಯು.